ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ಸ್ವಾಗತ. ನನ್ನ ಇಂದಿನ ವಿಡಿಯೋದಲ್ಲಿ ಯಾವ ವಿಡಿಯೋ ಮಾಡಬೇಕು ಅಂತ ಕೇಳಿದಾಗ PSI 402 ಪೇಪರ್ನ ಡಿಸ್ಕಷನ್ ಮಾಡಿ ಅಂತ ಎಲ್ಲರೂ ಹೇಳಿದರು. ಆ ಒಂದು ಡೆಮೋಕ್ರಸಿಯಲ್ಲಿ ಜನರ ಹೆಚ್ಚು ಭಾವನೆಗಳಿಗೆ ನಾವು ಬೆಲೆ ಕೊಡಬೇಕಾಗುತ್ತೆ. ಸೊ ಹೆಚ್ಚು ಭಾವನೆಯನ್ನು ಸಲ್ಲಿಸ್ತಕ್ಕಂಥದ್ದು PSI 402 ಮಾಡಿ ಅಂತ ಹೇಳಿದ್ದಾರೆ. ಇಂದಿನ ಕ್ಲಾಸಲ್ಲಿ PSI 402 ಪೇಪರ್ ಡಿಸ್ಕಷನ್ ಇರುತ್ತೆ. ಇಲ್ಲಿ ಐಲ್ಡಿಂಗ್ ಟಾಪಿಕ್ಸ್ ಯಾವುವು, ಅವು ಮತ್ತು ಕ್ವಶನ್ ಎಲ್ಲಿಂದ ಬಂದಿದ್ದಾವೆ ಅಂತೇಳಿ ವಿತ್ ಎವಿಡೆನ್ಸ್ ಸಮೇತ ನಾವು ತೋರಿಸ್ತಾ ಇದ್ದೀವಿ. ನಾನು ನಂಬಿರೋದು ಏನಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ, ಇಲ್ಲಿ UPSC KPSC, ಸ್ಟೇಟ್ ಎಕ್ಸಾಮ್ಸು, NDA, SSC, UGC ನೋಡಿ ಇಲ್ಲಿ ಬರೆದಿದ್ದಾರೆ. ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳ ಹುಡುಕಾಟ ಇರುವುದೆಲ್ಲವ ಬಿಟ್ಟು ಇರೋದರೊಳಗೆ ತುಡಿತಾ. ನಮಗೇನು ಬೇಕಲ್ಲ ಅದನ್ನು ಬಿಟ್ಟು ರಿಮೈನ್ಗೆಲ್ಲ ಕೆಲಸ ಮಾಡ್ತೀವಿ. ಸೊ ಈ ನಿಟ್ಟಿನಲ್ಲಿ ನಾವು PSI 402 ಪೇಪರ್ ಡಿಸ್ಕಷನ್ ಮಾಡ್ತಕ್ಕಂಥದ್ದು ಕಂಪ್ಲೀಟ್ ಕ್ವಶನ್ ಪೇಪರ್ ಆಧಾರದ ಮೇಲೆ. ಇಲ್ಲಿ ಬಂದಿರತಕ್ಕಂಥ ಕ್ವಶನ್ ಆಲ್ರೆಡಿ ಹಿಂದೆ ಅಪಿಯರ್ ಆಗಿರ್ತಕ್ಕಂಥದ್ದನ್ನು ನಾವು ನಿಮ್ಮ ಮುಂದೆ ಎವಿಡೆನ್ಸ್ ಸಮೇತ ತೋರಿಸ್ತಾ ಇದ್ದೀವಿ. ಬನ್ನಿ ಹೋಗೋಣ. ಫಸ್ಟ್ ಕ್ವಶನ್ ಏನಿದೆ? ಫಸ್ಟ್ ಕ್ವಶನ್ 19ನೇದು ಇದೆ. 19ನೇದು ನೋಡಿ, 19ನೇದು. With reference to the Indian martial art forms, which one of the following is not matched correctly? With reference to the Indian martial art forms, which one of the following is not matched correctly? Gatka, Punjab; Inbunan, Wrestling, Mizoram; Toda, Madhya Pradesh; Silambam, Tamil Nadu. ಸರ್, ಈ ಕ್ವಶನ್ ನೋಡಿದ್ರೆ ತುಂಬ ಎಲ್ಲಿಂದ ಬಂತ್ರಿ, ಇವನ್ನೆಲ್ಲ ಹೇಗೆ ಓದೋಕ್ಕಾಗುತ್ತೆ ಅಂತ ಕೇಳ್ತಾರೆ. ದಯವಿಟ್ಟು ಹೇಳ್ತೀನಿ, ನನಗೂ ಓದೋಕ್ಕಾಗಲ್ಲ. ವೆನ್ ಐ ವಾಸ್ ಪ್ರಿಪೇರಿಂಗ್ ಫಾರ್ UPSC, ಐ ನೋ ದಟ್ ನೀವು ನಿತಿನ್ ಸಿಂಘಾನಿಯ ಬುಕ್ ಏನಾದರೂ ತೆಗೆದುಕೊಂಡು ಓದಿಬಿಟ್ರೆ ಇಂಗ್ಲೀಷ್ ಮೀಡಿಯಂ ಅವರು, ಡೆಫಿನೆಟ್ಲಿ ಯು ವಿಲ್ ಬಿ ಫ್ರಸ್ಟ್ರೇಟೆಡ್. ಏನಕ್ಕೆ ಅಂದರೆ ನೆನ್ಪಿಡೋಕ್ಕಾಗಲ್ಲ. ಆರ್ಟ್ ಆ್ಯಂಡ್ ಕಲ್ಚರ್ ಇಸ್ ಹೈಲಿ ಇಂಪಾಸಿಬಲ್ ಟು ರಿಮೆಂಬರ್. ಎಲ್ಲರೂ ನಾನು ನೀವೆಲ್ಲ ಮನುಷ್ಯರು ಅಂತ ಭಾವಿಸಿದ್ದೀನಿ. ಏನಕ್ಕೆ ಅಂದರೆ ಮನುಷ್ಯರಿಗೆ ಲಿಮಿಟೇಷನ್ಸ್ ಇದೆ. ದೇವರಾದ್ರೆ ನೀವು ಎಲ್ಲವನ್ನೂ ಓದ್ಬೋದು, ಏನಾದರೂ ಮಾಡ್ಬೋದು. ಆದರೆ ಈ 19ನೇ ಪ್ರಶ್ನೆ ನೋಡಿ, KS ಇಲ್ಲಿದೆ. KS ರೀ ಎಕ್ಸಾಮ್ ಡಿಸೆಂಬರ್ 29th ಕ್ವಶನ್ ಅಲ್ಲಿ ಬಂದಿದೆ. ಇಲ್ಲಿ ಏನಂತ ಬಂದಿದೆ? The tribal community worships their dairy buffaloes with lots of veneration. They are seen as a pastoral tribe who herd buffaloes that roam the Nilgiri hills. Monogamy is an ideal form. Whatever it is the case, the answer is Toda. Akki Pikki, Chenchu tribes, Jenu Kurba. Chenchu tribes ಬಗ್ಗೆ ಆಲ್ರೆಡಿ ಕ್ವಶನ್ ಬಂದಿದೆ. ಇದು ನೆಕ್ಸ್ಟ್ ಪೇಪರ್ಗೆ ಬರಬಹುದು, ಗೊತ್ತಿಲ್ಲ. ವಿ ಡೋಂಟ್ ನೋ. ಬಟ್ ನೀವೇನು ಮಾಡಬೇಕು, ಚೆಂಚು ಟ್ರೈಬನ್ನು ಚೆನ್ನಾಗಿ ಓದ್ಕೋಬೇಕು. ಇದನ್ನು ಯಾವ ಪುಸ್ತಕದಲ್ಲೂ ಹೇಳಲ್ಲ, ಬಟ್ ಕ್ವಶನ್ ಪೇಪರ್ ಹೇಳುತ್ತೆ. ಹಕ್ಕಿ ಪಿಕ್ಕಿ ಟ್ರೈಬು ನಮ್ಮ UPSC ಅಲ್ಲಿ ಕ್ವಶನ್, ನಾನು ಇಂಟರ್ವ್ಯೂಗೆ ಹೋದಾಗ ಹಕ್ಕಿ ಪಿಕ್ಕಿ ಟ್ರೈಬ್ ಬಗ್ಗೆ ಕ್ವಶನ್ ಕೇಳಿದ್ರು. ತೋಡಾ, ಎಸ್, ವೆರಿ ಇಂಪಾರ್ಟೆಂಟ್. ತೋಡಾ, ಜೇನುಕುರ್ಬ, PVTC. ಸೊ ಹೀಗೆ ತೋಡಾ ಟ್ರೈಬ್ಸ್ ಬಗ್ಗೆ ಆಲ್ರೆಡಿ ಕ್ವಶನ್ ಬಂದಿದೆ. ಇಲ್ಲಿ ನೋಡಿ, ತೋಡಾ ಮಧ್ಯಪ್ರದೇಶ್ ಅಲ್ಲ, ನೀಲಗಿರಿ ಅಂತ ಇಲ್ಲಿ ಮೆನ್ಷನ್ ಆಗಿದೆಯಲ್ವಾ. ನೀಲಗಿರಿ ಅಂದರೆ ತಮಿಳ್ನಾಡು. ಇಲ್ಲಿ ನೋಡಿ, ತೋಡಾ ಔಟ್ರೈಟ್ಲಿ ಇದು ಆನ್ಸರ್ ರೈಟ್, ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ನೆಕ್ಸ್ಟ್ ನೋಡಿ, ಈ ಸಿಲಂಬಂ ತಮಿಳ್ನಾಡು ಅಂತಕ್ಕಂಥದ್ದು SSCಯಲ್ಲಿ ಆಲ್ರೆಡಿ ಅಪಿಯರ್ ಆಗಿದೆ. ಸೊ ನೀವೇನು ಮಾಡಬೇಕು ಅಂತಂದರೆ, ಒಂದು ರೌಂಡ್ ಪುಸ್ತಕವನ್ನು ಓದಿದ ಮೇಲೆ ಡೈಲಿ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಯಾವ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು? ಇನ್ಸ್ಟಿಟ್ಯೂಷನ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಇನ್ಸ್ಟಿಟ್ಯೂಷನ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಏನಾಗುತ್ತೆ, ಯಾವ ಇನ್ಸ್ಟಿಟ್ಯೂಷನ್ ಅಂತಂದರೆ SSC, ಯಾವ ಇನ್ಸ್ಟಿಟ್ಯೂಷನ್ ಅಂದರೆ UPSC, KPSC, SSC. ಸೊ NDA, CDA, CAPF ಎಕ್ಸಾಮ್ಸು ಅವರೇ ನಮ್ಮ ತಂದೆ ತಾಯಿಗಳಾಗಬೇಕು. ಈಗ ಎಕ್ಸಾಮ್ ಪ್ಯಾಟರ್ನ್ ತುಂಬ ಟಫ್ ಆಗ್ತಿದೆ ಅಂತಂದರೆ ಅವರೇನು ಬುಧ ಗ್ರಹ ಮಂಗಳ ಗ್ರಹದಿಂದ ಕ್ವಶನ್ ತರಲ್ಲ, ಇಲ್ಲಿಂದನೇ ತರ್ತಾರೆ ವಿತ್ ಎವಿಡೆನ್ಸ್ ಹೇಳಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಐಲ್ಡಿಂಗ್ ಟಾಪಿಕ್ಸ್ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಅದು ರೈಟ್ ಫ್ರಮ್ C ಗ್ರೂಪ್ ಟು A ಗ್ರೂಪ್ ಇರುತ್ತೆ. ಹೇಗೆ ಕ್ವಶನ್ಸ್ ಬರುತ್ತೆ, ಎಲ್ಲಿಂದ ಬರುತ್ತೆ, ಓಕೆ, ವಿತ್ ಎವಿಡೆನ್ಸ್. ಸೊ ದಿಸ್ ಈಸ್ ಕಾಲ್ಡ್ ಕ್ವಶನ್ ಡಿಕೋಡಿಂಗ್. ದಟ್ ಕ್ವಶನ್ ಡಿಕೋಡಿಂಗ್ ಅಂಡ್ PYQs ಅನಾಲಿಸಿಸ್ ಕ್ಲಾಸಸ್ ಈಸ್ ಗೋಯಿಂಗ್ ಟು ಹೆಲ್ಡ್ ಇನ್ ಮೈ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಸೊ ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಜಾಯಿನ್. ಓಕೆ, ನೆಕ್ಸ್ಟ್ 20ನೇ ಕ್ವಶನ್. 20ನೇ ಕ್ವಶನ್ ಏನಿದೆ? 20ನೇ ಕ್ವಶನ್ ಏನಿದೆ? ಮ್ಯಾಚ್ ದಿ ಫಾಲೋವಿಂಗ್ ಫೋಕ್ ಸಾಂಗ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್. ಸರ್, ನಮಗೆ ಕರ್ನಾಟಕದಲ್ಲಿರ್ತಕ್ಕಂಥ ಫೋಕ್ ಸಾಂಗ್ಸೇ ಸಮ್ಟೈಮ್ಸ್ ಗೊತ್ತಾಗಲ್ಲ. ಆಂಧ್ರ ಪ್ರದೇಶದ ಪಕ್ಕದಲ್ಲಿ ಅದು ಗೊತ್ತಿಲ್ಲ. ತಮಿಳುನಾಡಲ್ಲಿ ಯಾವ ಫೋಕ್ ಸಾಂಗ್ಸ್ ಇದೆ ಗೊತ್ತಿಲ್ಲ.
ಹೇಗೆ ಸರ್ ಇವನು ಮಾಡೋದು ಅಂತ ಕೇಳಿದರೆ 20ನೇ ಪ್ರಶ್ನೆ ಇಲ್ಲಿ ನೋಡಿ ರಿಪೀಟ್ ಆಗಿದೆ. ಎಲ್ಲಿ? ನಾನು ಯಾವಾಗಲೂ ಹೇಳ್ತೀನಿ SSC ಕ್ವಶನ್ ಪೇಪರ್ 2019, ನೀವೆಲ್ಲ 2019 ಪ್ರಿಪ್ರೇಷನ್ ಮಾಡ್ತಾ ಇದ್ರಿ ಅಂತ ನನಗೆ ಗೊತ್ತು. SSC ಏನಿದು? ಭೂತಾಸಾಂಗ್ ಬಿಲಾಂಗ್ಸ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಇಂಡಿಯನ್ ಸ್ಟೇಟ್? ಸೊ ಆನ್ಸರ್ ಈಸ್ ಕೇರಳ. ಓಕೆ, ಆನ್ಸರ್ ಈಸ್ ಕೇರಳ. ನೀವು ಈ ಕ್ವಶನ್ ಪೇಪರ್ ನೋಡಿದ್ರೆ ಇಲ್ಲಿ ನೋಡಿ ಭೂತಾಸಾಂಗ್ ಈಸ್ ಕೇರಳ ಅಂದರೆ C = 1. C ಇರೋದು 1 ಎಲ್ಲಿದೆ? ಇಲ್ಲಿ 1 ಇದೆ. ಆಪ್ಷನ್ 4 ಇಸ್ ರೈಟ್. ಇದು ಒಂದೇ ಗೊತ್ತಿದ್ರೆ ಸಾಕು, ರಿಮೈನಿಂಗ್ ಎಲ್ಲ ಹೋಗ್ಬಿಡುತ್ತೆ ನಿಮಗೆ. ರಿಮೈನಿಂಗ್ ನಿಮ್ಗೆ ಗೊತ್ತಿರೋ ಅವಶ್ಯಕತೆನೂ ಇಲ್ಲ. ಏನಕ್ಕಂದ್ರೆ ಕ್ವಶನ್ ಇಲ್ಲಿಂದ ಬಂದಿದೆ. ಎಲ್ಲಿ? SSC MTS ಪೇಪರಿಂದ ಕ್ವಶನ್ ಪೇಪರ್ ಬಂದಿದೆ. ಆದ್ದರಿಂದ ಕ್ವಶನ್ ಪೇಪರ್ ಡಿಕೋಡ್ ಮಾಡೋದು ಒಂದು ಕಲೆ. ಕ್ವಶನ್ ಪೇಪರ್ ಡಿಕೋಡ್ ಮಾಡೋದು ಒಂದು ಕಲೆ. ಓಕೆ, ನೆಕ್ಸ್ಟ್ 24ನೇ ಪ್ರಶ್ನೆ ನೋಡ್ಕೊಳ್ಳಿ. 24ನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ನಾಮಿನೇಷನ್ ಆಫ್ ಆಂಗ್ಲೋ ಇಂಡಿಯನ್ಸ್ ಇನ್ ಲೋಕಸಭಾ? ಲೋಕಸಭಾ ಸರ್ 106 ಅಮೆಂಡ್ಮೆಂಟ್ಸ್ ಇದಾವೆ. ಹೇಗೆ ನೆನ್ಪಿಡೋಕ್ಕಾಗುತ್ತೆ 106 ಅಮೆಂಡ್ಮೆಂಟ್? ಈಸ್ ಇಟ್ ಪಾಸಿಬಲ್? ಹೈಲಿ ಇಂಪಾಸಿಬಲ್. ಯಾವ ಓದಬೇಕು ಸರ್ ನಾವು ಅಮೆಂಡ್ಮೆಂಟ್ಸ್ ಅಂತಂದರೆ? ಯಾವ ಅಮೆಂಡ್ಮೆಂಟ್ಗಳು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಪದೇ ಪದೇ ಅಪಿಯರ್ ಆಗಿದ್ದಾವೆ ಅವುಗಳನ್ನು ನಾವು VVVV ಅನ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂತ ನಾವು ಅಂದಾಗ ಏನಾಗುತ್ತೆ? ಹೆಲ್ಪ್ ಆಗುತ್ತೆ, ಈ ಓದಕ್ಕೆ ಈಸಿ ಆಗುತ್ತೆ. ಹೇಗೆ? ಎಕ್ಸಾಂಪಲ್ಲು ಸರ್ 42nd ಅಮೆಂಡ್ಮೆಂಟ್ ಓದಿ, 7th ಅಮೆಂಡ್ಮೆಂಟ್ ಓದಿ, 1st ಅಮೆಂಡ್ಮೆಂಟ್ ಓದಿ, 86th ಓದಿ, 101 ಓದಲೇಬೇಕು. ಓದಬೇಕಲ್ಲ, ಕಂಠಪಾಠ ಹಾಕಬೇಕು. ಏನಕ್ಕಂತಂದರೆ ನಮ್ಮ ಫಿಸ್ಕಲ್ ಫೆಡರಲಿಸಮ್ನ ಚೇಂಜ್ ಮಾಡೋದೇ 101 ಅಮೆಂಡ್ಮೆಂಟು, GSTಗೆ ಸಂಬಂಧಪಟ್ಟದ್ದು. ಯಾವ ಅಮೆಂಡ್ಮೆಂಟು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಬಂದಿದೆಯೋ ಅಂಥ ಅಮೆಂಡ್ಮೆಂಟ್ಗಳನ್ನ ಆಲ್ರೆಡಿ ನಾವು ಚೆನ್ನಾಗಿ ಓದ್ಕೋಬೇಕು. ಸೊ ಈಗ ಹಿಂಟ್ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಆಂಗ್ಲೋ ಇಂಡಿಯನ್ಸ್ಗೆ ಸಂಬಂಧಪಟ್ಟ. ನೋಡಿ ಇಲ್ಲಿ 101 ಇದೆ. ಸೊ ಇಟ್ ಈಸ್ ಆನ್ಸರ್ ಈಸ್ ರಾಂಗ್. ಬಟ್ ಪಾಯಿಂಟ್ ಈಸ್ ಇದು ಆಲ್ರೆಡಿ ಎಕ್ಸಾಮಿನರ್ ಮೈಂಡಲ್ಲಿ ಇದೆ. ಎಕ್ಸಾಮಿನರ್ ಮೈಂಡಲ್ಲಿ ಇದೆ. ಆದ್ದರಿಂದ ನೀವು 106 ತಿದ್ದುಪಡಿಗಳನ್ನು ಓದುವ ಬದಲು ಸೆಲೆಕ್ಟೆಡ್ ತಿದ್ದುಪಡಿಗಳನ್ನು, ಸೆಲೆಕ್ಟೆಡ್ ಅಮೆಂಡ್ಮೆಂಟ್ಸ್ಗಳನ್ನು ನಾವು ಓದ್ಕೊಂಡು ಅದರ ಪರಿಣಾಮಗಳೇನು, ಅದರ ಪ್ರಭಾವಗಳೇನು, ಯಾವಾಗಾಯಿತು, ಏನಾಯಿತು, ಯಾಕಾಯಿತು. ಓಕೆ, 52nd ಅಮೆಂಡ್ಮೆಂಟು ಅಂದರೆ 10ನೇ ಅನುಸೂಚಿ, ಅದು ಎಕ್ಸಾಮ್ಸಲ್ಲಿ ಬಂದಿದೆ. ನಾನು ಅದಕ್ಕೆ ಇಂಪಾರ್ಟೆನ್ಸ್ ಅಂತೀನಿ. ನನಗೆ ಇಂಪಾರ್ಟೆನ್ಸ್ ಅಂತ ಯಾವ್ದು ಅಂತೀನಿ ಅಂತಂದರೆ ಅದು ಎಕ್ಸಾಮಲ್ಲಿ ಅಪಿಯರ್ ಆಗಿರ್ಬೇಕು. ಅದು ನನಗೆ ಇಂಪಾರ್ಟೆನ್ಸು. ನನ್ನ ವೈಯಕ್ತಿಕ ಆಸೆ ಮತ್ತು ಅಭಿಲಾಷೆಗಳಿಗೆ ಇಲ್ಲಿ ಮಹತ್ವ ಇಲ್ಲ. ನಾನು ಎಡಪಂಥನೋ ಬಲಪಂಥನೋ ಗೊತ್ತಿಲ್ಲ. ನಂದು ಯಾವ ಪಂಥ ಅಂದರೆ ಎಕ್ಸಾಮಿನರ್ ಪಂಥ. ನನಗೆ ಎಕ್ಸಾಮ್ ಕ್ಲಿಯರ್ ಮಾಡಬೇಕು. ದಟ್ಸ್ ಆಲ್. ಐ ಡೋಂಟ್ ವಾಂಟ್ ಟು ಡೀಲ್ ಎನಿಥಿಂಗ್ ಅಪಾರ್ಟ್ ಫ್ರಮ್ ಎಕ್ಸಾಮ್ಸ್. ಬೆಳಗ್ಗೆ ಎದ್ರೆ ಸ್ಟಾರ್ಟ್ ಆಗೋದೇ ಕ್ವಶನ್ ಪೇಪರಿಂದ ಸ್ಟಾರ್ಟ್ ಆಗಬೇಕು, ಎಂಡ್ ಆಗೋದು ಕ್ವಶನ್ ಪೇಪರಿಂದ ಎಂಡ್ ಆಗಬೇಕು. ನೀವು ಅದೇ ಪುಸ್ತಕಗಳನ್ನು ಪ್ರತಿ ವರ್ಷ ಓದ್ಕೊತಿದ್ರೆ ನಿಮ್ಮ ಪ್ರಿಪ್ರೇಷನ್ ಅಪ್ರೋಚ್ ಗೊತ್ತಾಗಲ್ಲ. ಸೊ ಈ ನಿಟ್ಟಿನಲ್ಲಿ ಕ್ವಶನ್ ಪೇಪರ್ ಡಿಕೋಡಿಂಗ್ ಇರ್ಬೋದು, ಅಪ್ರೋಚ್ ಇರ್ಬೋದು, ಅವೆಲ್ಲ ಕ್ಲಾಸಸ್ಸನ್ನು ನಾನು ಹೈಲ್ಡಿಂಗ್ ಟಾಪಿಕ್ಸ್ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದೀನಿ? ಟೆಲಿಗ್ರಾಮಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಎಸ್. 25ನೇ ಪ್ರಶ್ನೆ, ದಿ ರೈಲ್ವೆ ಬಜೆಟ್ ವಾಸ್ ಸಪರೇಟೆಡ್ ಫ್ರಮ್ ಜನರಲ್ ಬಜೆಟ್ ಇನ್ 1924 ಆನ್ ದಿ ರೆಕಮೆಂಡೇಶನ್ ಆಫ್ ಅಕ್ವರ್ತ್ ಕಮಿಟಿ ರಿಪೋರ್ಟ್. ನೋಡಿ, ತೆಲಂಗಾಣ ಪೊಲೀಸ್ SI exam 2018, ದಿ ರೈಲ್ವೆ ಬಜೆಟ್ ವಾಸ್ ಸಪರೇಟೆಡ್ ಫ್ರಮ್ ಜನರಲ್ ಬಜೆಟ್ ಇನ್ 1924. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಕಮಿಟೀಸ್ ರೆಕಮೆಂಡೆಡ್ ಅಕ್ವರ್ತ್ ಕಮಿಟಿ? ಮೈ ಪಾಯಿಂಟ್ ಈಸ್, ನೀವು ತೆಲಂಗಾಣ ಪೊಲೀಸ್ ಸ್ಟೇಷನ್ ಅಲ್ಲ, ನೀವು UP CDS ಕ್ವಶನ್ ಪೇಪರಲ್ಲೂ ಇದು ಬಂದಿದೆ, NDA ಕ್ವಶನ್ ಪೇಪರಲ್ಲೂ ಇದು ಬಂದಿದೆ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ನಾನು ಮಾತ್ರ ಕೊಟ್ಟಿದ್ದೀನಿ ಹೊರತು ಈ ಅಕ್ವರ್ತ್ ಕಮಿಟಿ ರೈಲ್ವೆ ಬಡ್ಜೆಟ್ಗೆ ಸಂಬಂಧಪಟ್ಟ ಹಾಗೆ NDA CAPF ಅಲ್ಲಿ ಆಲ್ರೆಡಿ ಬಂದಿದೆ. ಓಕೆ, ನನಗೆ ಲಾಸ್ಟ್ ಟೈಮು ನಾನು ಇದು ಕ್ವಶನ್ ಮಾಡಬೇಕಾದ್ರೆ ಯಾವುದು JE ಎಕ್ಸಾಮ್ C ಗ್ರೂಪ್ ಎಕ್ಸಾಮ್ ಮಾಡಬೇಕಾದ್ರೆ ಕೆಲವೊಂದು ಟಾಸ್ಕ್ ಕೊಟ್ಟಿದ್ದೆ ನಾನು. ಈ ಒಂದು I2 U2 ಅಂತಕ್ಕಂತಹ ಒಂದು ಪ್ರಶ್ನೆ ಆಲ್ರೆಡಿ UPSC ಅಪಿಯರ್ ಆಗಿದೆ. ನೀವು ಅದನ್ನು ನೋಡಿಕೊಂಡು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಂತಂದಾಗ ಕೆಲವು ವಿದ್ಯಾರ್ಥಿಗಳು ಕಾಮೆಂಟಲ್ಲಿ ಮೆನ್ಷನ್ ಮಾಡಿದ್ರು, ಹೌದು ಸರ್ ನಾವು ಹೋಗಿ ನೋಡ್ಕೊಂಬಂದ್ವಿ, ಎಸ್ I2 U2 ಕ್ವಶನ್ಗೆ ಸಂಬಂಧಪಟ್ಟಾಗೆ ಕ್ವಶನ್ ಅಪಿಯರ್ ಆಗಿತ್ತು. ನೋಡಿ, ಅಂಥ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಕ್ಲಿಯರ್ ಮಾಡ್ತಾರೆ ಎಕ್ಸಾಮ್ಸು. ಸೊ ಹೀಗೆ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಕ್ಕಂಥದ್ದು ಸ್ಕಿಲ್. ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಕ್ಕಂಥದ್ದು ಸ್ಕಿಲ್. ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್. Consider the following pairs regarding Köppen's climatic classification in India: Coromandel, Western Coast, Hot Desert of Rajasthan. Köppen classification AS, AMW, BS, HW. ಓಕೆ, ಹೇಗೆ ಸರ್ ಇದನ್ನು ಕಾರ್ಡ್ ಮಾಡೋದು? ಬನ್ನಿ ನೋಡಿ, ಇಲ್ಲಿ UPSC CAPF 20th December 2021. So just 4 years back the question was asked. ನಾನು ಹೇಳ್ತಿದ್ದೀನಿ UPSC ಅಲ್ಲಿ CAPF ಎಕ್ಸಾಮ್ ನಡೀತೆ. ನೋಡಿ, AS, AMW, BS, HW. ಇಲ್ಲೇನಿದೆ? AMW ಇದೆ, AW ಇದೆ. ಸೊ ಎರಡೂ ಕ್ವಶನ್ನು ಇಲ್ಲಿಂದ AS ಇದೆ, AMW ಇದೆ. AS, AMW. ಸೊ AS, AMW ಇಲ್ಲಿಂದನೇ ನೇರವಾಗಿ ಕ್ವಶನ್ ಬಂದಿದೆ. ಸೊ ದಿಸ್ ಇಸ್ ಫಾರ್ ಎಕ್ಸಾಮ್. ಸರ್ ಕೊಪ್ಪೆನ್ಸ್ ಕ್ಲಾಸಿಫಿಕೇಶನ್ ಇಡೀ ಕ್ಲಾಸಿಫಿಕೇಶನ್ಸ್ ಓದ್ಕೋಬೇಕಾ? ದಯವಿಟ್ಟು ಓದ್ಕೋಬೇಡಿ. ದಟ್ ಈಸ್ ಗೋಯಿಂಗ್ ಟು ಬ್ರಿಂಗ್ ಹೆವಿ ಬರ್ಡನ್ ಆನ್ ಯುವರ್ ಮೈಂಡ್. UPSC ಅಲ್ಲೂ ಇಷ್ಟೇ, KPS ಅಲ್ಲೂ ಇಷ್ಟೇ, PSI ಅಲ್ಲೂ ಇಷ್ಟೇ, C ಗ್ರೂಪಲ್ಲೂ ಇಷ್ಟೇ, D ಗ್ರೂಪಲ್ಲೂ ಇಷ್ಟೇ. ಇಡೀ ಕೊಪ್ಪೆನ್ಸ್ ಕ್ಲಾಸಿಫಿಕೇಶನ್ ಈವನ್ ಜಿಯೋಗ್ರಫಿ ಆಪ್ಷನಲ್ ಇರೋರು ಓದೋಕ್ಕಾಗಲ್ಲ. ಯಾಕಂದರೆ
ಟೂ ಮಚ್ ಟೆಕ್ನಿಕಲ್, ನೆನ್ಪಿಡೋದು ತುಂಬ ಕಷ್ಟ. ಅದರಲ್ಲೂ ನೀವು ಜನರಲಿಸ್ಟ್ ಆಗಿದವರು ಹೇಗೆ ನೆನ್ಪಿಡೋಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನೀವೇನು ಮಾಡಬೇಕು, ನಿಮ್ಮ ಪ್ರಿಪ್ರೇಷನ್ ಡೌನ್ ಮಾಡಬೇಕು. ನೀವು ಜಿಯೋಗ್ರಫಿಲಿ ಹೋದಾಗ ಜಿಯೋಗ್ರಫಿ ಬುಕ್ಕಲ್ಲಿ ಓದ್ತಾ ಇರ್ತಾರಲ್ಲ ನೀವೆಲ್ಲ, ಅವ್ರು ಯಾರು ಇದನ್ನು ಹೇಳಲ್ಲ ಇದು ಎಕ್ಸಾಮ್ಸಿಗೆ ಬರುತ್ತೆ ಅಂತ ಹೇಳಲ್ಲ. ಅವ್ರು ಅಕಾಡೆಮಿಕ್ ಆಗಿ ಕೊಟ್ಟಿದ್ದಾರೆ ರೀ. ದಟ್ ಬುಕ್ಸ್ ಆರ್ ಮೆಂಟ್ ಫಾರ್ ಅಕಾಡೆಮಿಕ್ ಪರ್ಪಸ್, ನಾಟ್ ಫಾರ್ ಕಾಂಪಿಟೇಟಿವ್ ಪರ್ಪಸ್. ಕಾಂಪಿಟೇಟಿವ್ ಎಕ್ಸಾಮ್ಸೇ ಬೇರೆ, ಅಕಾಡೆಮಿಕ್ ಎಕ್ಸಾಮ್ಸೇ ಬೇರೆ. ದಯವಿಟ್ಟು ತಾವು ಯಾವುದೇ ಕಾರಣಕ್ಕೂ ಬುಕ್ಸನ್ನು ಅಕಾಡೆಮಿಕ್ ಆ್ಯಂಗಲಲ್ಲಿ ಓದ್ಬಿಡಿ. ಬುಕ್ಸನ್ನು 1 ರೌಂಡು 2 ರೌಂಡು ಲಾಸ್ಟ್ 3ನೇ ರೌಂಡು, 4ನೇ ರೌಂಡ್ ಓದಲೇಬೇಡಿ. 4ನೇ ರೌಂಡ್ ಏನು ಮಾಡಬೇಕು, ಕ್ವಶನ್ ಪೇಪರ್ ತೊಗೊಂಡು ಸಾಲ್ವ್ ಮಾಡಬೇಕು. ದೆನ್ ಓನ್ಲಿ ಯು ಫೀಲ್ ಎಂಜಾಯ್. ನಾನು 12 ಇಯರ್ಸ್ ನಮ್ಮ ಜರ್ನಿ ಇದೆಯಲ್ಲ, ಹೇಗೆ ಮಾಡಿದೆ ಅಂತಂದರೆ ಫಸ್ಟ್ 3-4 ವರ್ಷ ಓದಿದ್ದು. ಆಮೇಲೆ ದೆನ್ ಐ ರಿಯಲೈಸ್ಡ್ ದಿಸ್, ದಿಸ್ ಇಸ್ ಆಲ್ ಅಬೌಟ್ ಎಕ್ಸಾಮ್. ಓಕೆ, ನಮ್ಮ ವಾಜಿರಾಮಲ್ಲಿ ಅವೇನು ಹೇಳ್ಕೊಳ್ಳಿ, ಬರೀ ಪಾಠ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ವಾಜಿರಾಮ್ ಇನ್ಸ್ಟಿಟ್ಯೂಷನ್ನು ಅಲ್ಲಿ ಬರೀ ಪಾಠ ಮಾಡ್ಕೊಂಡು ಹೋಗ್ತಿದ್ರು, ಕ್ವಶನ್ ಪೇಪರ್ ಹೇಳ್ಕೊಳ್ಳಿ, ಎಲ್ಲರೂ ಪಾಠ ಮಾಡೋರಿದ್ದಾರೆ. ನನಗೇನಂತಂದರೆ ಅಪ್ರೋಚ್ ಹೇಳ್ಕೊಡ್ಬೇಕು. ಓಕೆನಾ? ಸೊ ದಿಸ್ ಇಸ್ ಮೈ ಅಪ್ರೋಚ್. ದಟ್ಸ್ ವೈ ಐ ಕ್ಲಿಯರ್ ಕನ್ಸಿಸ್ಟೆಂಟ್ಲಿ ಪ್ರಿಲಿಮ್ಸ್. ಯಾವ ಎಕ್ಸಾಮ್ ಕೊಟ್ಟರು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಾ ಇದೆ. ದಿಸ್ ಈಸ್ ದಿ ರೀಸನ್. ಸೊ ಇಲ್ಲಿದ್ದು ನೇರವಾಗಿ ಕ್ವಶನು ಇಲ್ಲಿ ಕಟ್ ಕಾಪಿ ಪೇಸ್ಟ್ ಆಗಿತ್ತು ಅಂತಂದರೆ ನಿಮ್ಗೆ ಏನಪ್ಪ ಓದಕ್ಕೆ ತೊಂದರೆ, ಏನು ತೊಂದರೆ? ಏನು ತೊಂದರೆ ಇಲ್ಲ. ಎಸ್, 28ನೇ ಕ್ವಶನ್ನು ಭಾಳ ಇಂಪಾರ್ಟೆಂಟ್. 28ನೇ ಕ್ವಶನ್ನು ನೋಡಿ. 28ನೇ ಕ್ವಶನ್ನು ಏನು ಹೇಳ್ತಾ ಇದೆ, ಮ್ಯಾಚ್ ದಿ ಲೀಸ್ಟ್ ಒನ್ ಅಂಡ್ ಲೀಸ್ಟ್ ಟು. ಏನು ಮಾಡಿದ್ದಾರೆ, ನೇಮ್ ಆಫ್ ದಿ ರಿವರ್ ಅಂಡ್ ನೇಮ್ ಆಫ್ ದಿ ಸಿ ಟು ವಿಚ್ ದಿ ರಿವರ್ ಫ್ಲೋಸ್. ದಿ ರೈನ್, ರೋನ್, ಓಲ್ಗಾ, ಒನ್ಗಾ. ಓಕೆ ಸರ್, ಇವೆಲ್ಲ UPS ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ರೀಅಪಿಯರ್ ಆಗಿಬಿಟ್ಟಿದ್ದಾವೆ. ನೋಡಿ ಇಲ್ಲಿ ಆಲ್ರೆಡಿ 2016 NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕ್ವಶನ್ಸ್ ಕಂಡಕ್ಟೆಡ್ ಬೈ UPSC. ಡ್ಯಾನ್ಯೂಬ್, ರೈನ್, ರೋನ್, ಲೋರೆ. ರೈನ್ ಅಂಡ್ ರೋನ್, ರೈನ್ ಅಂಡ್ ರೋನ್, ರೋನ್ ಅಂಡ್ ರೈನ್ ಎರಡೂ ನದಿಗಳು ಇಲ್ಲಿ ರಿಪೀಟ್ ಆಗಿದ್ದಾವೆ. ಅಂದರೆ 2016ರ ಪ್ರಶ್ನೆ ಪತ್ರಿಕೆಯನ್ನು ಓದಿ ಕಂಠಪಾಠ ಯಾರು ಹಾಕುತ್ತವರೋ ಅವ್ರಿಗೆ ಈ ಕ್ವಶನ್ನು ಒಂಥರ ನೀರು ಕುಡಿದಷ್ಟು ಸುಲಭ. ದಿಸ್ ಇಸ್ ದಿ 1 ಪಾಯಿಂಟ್. ಓಕೆ, ಸೆಕೆಂಡ್ ಪಾಯಿಂಟ್. ಸರ್, ನಾನು ನೋಡ್ತಾ ಇದ್ದೀನಿ ಕೆಲವೊಂದು ಯೂಟ್ಯೂಬ್ಸಲ್ಲಿ, ನಾನು ಯಾರನ್ನೂ ಟೀಕೆ ಮಾಡ್ತಕ್ಕಂಥದ್ದಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ. ಅವ್ರವ್ರ ಪ್ರಿಪ್ರೇಷನ್ ಅವ್ರವ್ರ ಮೆಥಡಲ್ಲಿ ಮ್ಯಾಪ್ ವರ್ಕ್ನ ನಾವು ಪರ್ ಡೇ ಬೇಸಿಸ್ಸು, ವೀಕ್ಲಿ ಬೇಸಿಸ್ಸು, ಮಂತ್ಲಿ ಬೇಸಿಸ್ಸು ಮಾಡಿದರೆ ತುಂಬ ಕಷ್ಟ ಆಗುತ್ತೆ. 4 ಅವರ್ಸ್ ಮ್ಯಾಪ್ ವರ್ಕ್ ಮಾಡಬಾರ್ದು ಸರ್. ಏನಕ್ಕೆ ಅಂತಂದರೆ 365 ಡೇಸಲ್ಲಿ 365 ವಿಚಾರಗಳು ಎಲ್ಲೋ ವಿಚಾರದಲ್ಲಿ ಇರ್ತವೆ. ಪ್ಲೇಸಸ್ ಇನ್ ನ್ಯೂಸ್ ಅಂತ ಇರುತ್ತೆ. ಹೆಂಗೆ ಕಂಠಪಟ್ಟ ಆಗ್ತೀರಾ, ಹೇಗೆ ಓದ್ತೀರಾ? ನೋ, ಐಲಿ ಇಂಪಾಸಿಬಲ್. ಏನು ಮಾಡಬೇಕು ಅದಕ್ಕೆ ಸರ್, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದುಕೊಳ್ಳಿ, ಅಲ್ಲಿ ಯಾವ ಟಾಪಿಕ್ಸ್ ಇರ್ತವೆ ಅವನ್ನೇ ಓದ್ಕೊಳ್ಳಿ, ಅವನ್ನೇ ಕಂಠಪಟ್ಟ ಹಾಕಿ ಅವನ್ನೇ ಬರೀರಿ. ದಟ್ಸ್ ಆಲ್. ಈಗ ನೋಡಿ, ನಾರ್ತ್ ಸಿ, ಬ್ಲ್ಯಾಕ್ ಸಿ, ಕ್ಯಾಸ್ಪಿಯನ್ ಸಿ, ವೈಟ್ ಸಿ. ಇದ್ರಲ್ಲಿ ನಾನು ಏನಾದರೂ ಕೇಳಿದರೆ ಈ ಬ್ಲ್ಯಾಕ್ ಸಿ ಆ್ಯಂಡ್ ಕ್ಯಾಸ್ಪಿಯನ್ ಸಿ, ಬ್ಲ್ಯಾಕ್ ಸಿ ಆ್ಯಂಡ್ ಕ್ಯಾಸ್ಪಿಯನ್ ಸಿ ಇದೆಯಲ್ಲ, ಇದನ್ನು ನೀವು ಕಂಠಪಟ್ಟ ಹಾಕಬೇಕು. ಕಣ್ಣಾಡ್ಸೋದಲ್ಲ, ಕಂಠಪಟ್ಟ ಹಾಕಬೇಕು. ಕಣ್ಣಾಡ್ಸೋದು ಬೇರೆ, ಕಂಠಪಟ್ಟ ಹಾಕೋದು ಬೇರೆ. ಈ ಎಕ್ಸಾಮ್ನ ಭಾಳಷ್ಟು ಜನ ಅನಾಲಿಸಿಸ್ ಅಂತಾರೆ. UPSC ಎಕ್ಸಾಮ್ ಅನಾಲಿಸಿಸ್ ರೀ ಅದಂತಾರೆ. ನೋ ಅನಾಲಿಸಿಸ್ ರೀ, 1 ನಿಮಿಷನೂ ಸಿಗಲ್ಲ. ನಾನು UPSC ಮೇನ್ಸನ್ನು 4 ಟೈಮ್ಸ್ ಬರೆದಿದ್ದೀನಿ. ಒಂದೇ 1 ನಿಮಿಷ ನಿಮಗೆ ಅನಾಲಿಸಿಸ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಸರ್. ಬ್ಲ್ಯಾಕ್ ಸಿ ಆ್ಯಂಡ್ ಕ್ಯಾಸ್ಪಿಯನ್ ಸಿಗೆ ಸಂಬಂಧಪಟ್ಟ ಹಾಗೆ ನೀವು ಕಂಠಪಟ್ಟ ಹಾಕಬೇಕು. ಕಂಠಪಟ್ಟ ಹಾಕಿದಾಗ ಎಕ್ಸಾಮಲ್ಲಿ ಪರ್ಫೆಕ್ಟಾಗಿ ಆನ್ಸರ್ಸ್ ಮಾಡ್ತೀರಾ. ಕಂಠಪಟ್ಟ ಹಾಕ್ಲಾರ್ದಾಗ ಏನಾಗುತ್ತೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆ ಕನ್ಫ್ಯೂಷನ್ನಿಂದಲೇ ನೀವು 5-10 ಮಾರ್ಕ್ಸಿಂದ ನೀವು ಹಿಂದಕ್ಕೆ ಹೋಗ್ತಾ ಇದ್ದೀರಾ. ಸೊ ನಾನು ಅದಕ್ಕೆ ಐಲ್ಡಿಂಗ್ ಟಾಪಿಕ್ಸ್ ಕ್ಲಾಸಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಐ ಆಮ್ ಎ ಟಾಸ್ಕ್ ಓರಿಯೆಂಟೆಡ್, ಐ ಆಮ್ ಎ ಟಾಸ್ಕ್ ಮಾಸ್ಟರ್. ಹೇಗೆ ಅಂತಂದರೆ, ನೀವು ಇಲ್ಲಿ ಹೈಸ್ಕೂಲ್ ಸ್ಟೂಡೆಂಟ್ ಆಗಿರಬೇಕು. ನನಗೆ ಹೈಸ್ಕೂಲ್ ಸ್ಟೂಡೆಂಟ್ ಅಂದ್ರೇನು, ಫಾರ್ ಎಕ್ಸಾಂಪಲ್ 10 ಟೈಮ್ಸ್ ಬರ್ಕೊಂಬರ್ಬೇಕು, ಕಂಠಪಟ ಹಾಕಬೇಕು, ಕಂಠಪಟ ಮಾಡಿದ್ದು ಒಂದು ವಿಡಿಯೋ ಕಳಿಸ್ಬೇಕು ಅಥವಾ ಆಡಿಯೋ ಕಳಿಸ್ಬೇಕು. ಓಕೆನಾ? ಏನಕ್ಕೆ ಅಂತ ಮೊನ್ನೆ ನಾನು KS ಎಥಿಕ್ಸ್ ಸಂಬಂಧಪಟ್ಟಾಗೆ ಕ್ಲಾಸ್ ತೊಗೊಳ್ತಾ ಇದ್ದೀನಿ, ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಲ್ವ. ಅದರಲ್ಲಿ ಕುಮಾರ ಮಂಗಲಂ ಬಿರ್ಲಾ ಅಂತ ಹೇಳತಕ್ಕಂತಹ ಒಂದು ಕಮಿಟಿ ಕಾರ್ಪೊರೇಟ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಾಗೆ ಶಿಫಾರಸುಗಳನ್ನು ಕೊಟ್ಟಿದೆ. ಅದನ್ನು 20 ಟೈಮ್ಸ್ ಬರ್ಸಿದ್ದೀನಿ ನಾನು. ಏನಕ್ಕೆ 20 ಟೈಮ್ಸ್ ಬರ್ಸಿದ್ದೀನಿ ಅಂದರೆ, ಮೈಂಡಲ್ಲಿ ಪ್ರಿಂಟ್ ಉಳಿಯುತ್ತೆ. ನನಗೆ ಮೈಂಡಲ್ಲಿ ಪ್ರಿಂಟ್ ಉಳಿಬೇಕು. ಬರೀ ಓದ್ಕೊಂಡು ಹೋದ್ರೆ ಕನ್ಫ್ಯೂಸ್ ಆಗ್ಬಿಡ್ತೀರಾ. 3 ವರ್ಷ 4 ವರ್ಷ ಎಕ್ಸಾಮ್ ಯಾಕೆ ಕ್ಲಿಯರ್ ಮಾಡಲ್ಲ ಅಂತಂದರೆ, ಎಲ್ಲ ಕಣ್ಣಾಡ್ಸ್ಕೊಂಡು ಹೋಗ್ತಿದ್ದೀರಾ. ಯಾವುದು ಗೊತ್ತಿಲ್ಲ ಅಂತ ಹೇಳ್ತಲ್ಲ, ಎಲ್ಲವೂ ಗೊತ್ತದೆ, ಆದರೆ ಕ್ಲಿಯರ್ ಆನ್ಸರ್ ಬರಲ್ಲ ಅಂತ ನನ್ನ ಒಪಿನಿಯನ್. ಬಹುಶಃ ನಾನು ಹೇಳ್ತಕ್ಕಂಥ ಒಪಿನಿಯನ್ ನಿಮಗೆ ಕರೆಕ್ಟ್ ಅನಿಸಿದ್ರೆ, ಯು ಜಸ್ಟ್ ಶೇರ್ ಯುವರ್ ಒಪಿನಿಯನ್ ಇನ್ ಯುವರ್ ಕಾಮೆಂಟ್ ಸೆಕ್ಷನ್. ಹೌದು ಸರ್, ನನಗೆ ಈ ಥರ ಆಗಿತ್ತು, ನಮಗೆ ಓದಿದ್ದೀವಿ ಆದರೆ ಕರೆಕ್ಟ್ ಆನ್ಸರ್ ಹಾಕೋಕ್ಕಾಗ್ತಾ ಇಲ್ಲ ಅಂತಂದರೆ ಯಾಕೆಂದರೆ ನಿಮಗೆ ಫೋಕಸ್ಡ್ ಆಗಿ ಹೇಳ್ತಾ ಇಲ್ಲ ಯಾರೊಬ್ಬರು. ನೋಡಪ್ಪ, ಕ್ಯಾಸ್ಪಿಯನ್ ಸಿ ಮತ್ತು ಬ್ಲ್ಯಾಕ್ ಸಿ ಬಂದಾಗ ಫೋಕಸ್ಡ್ ಆಗಿ ಓದು, ಕಂಠಪಟ ಹಾಕು ಅಂದಾಗ ಹೇಳಿದರೆ ನೀವೇನು ಮಾಡ್ತೀರಿ, ಕಂಠಪಟ ಹಾಕ್ತೀರಾ. ಈ ಎಕ್ಸಾಮ್ಸಲ್ಲಿ ಸೈನ್ಸ್ ಇಲ್ಲ, ಈ ಎಕ್ಸಾಮ್ಸಲ್ಲಿ ಫಾರ್ಮುಲಾಸ್ ಇಲ್ಲ, ಮ್ಯಾಥ್ಸ್ ಇಲ್ಲ, ಇಂಟಿಗ್ರೇಷನ್ ಇಲ್ಲ, ಡಿಫ್ರೆನ್ಷಿಯೇಷನ್ ಇಲ್ಲ, ಎಲ್ಲ ಗೊತ್ತಿರೋದೆ. ಆದರೆ ಭಾಳಷ್ಟು ಬರೀ ನಾವು ಫೋಕಸ್ಡ್ ಪ್ರಿಪ್ರೇಷನ್ ಮಾಡಲ್ಲ. ನನ್ನ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಕ್ಲಾಸ್ ಈಸ್ ಎ ಫೋಕಸ್ಡ್ ಪ್ರಿಪ್ರೇಷನ್. ಹೋಮ್ವರ್ಕ್ ಮಾಡಬೇಕು, ಹೋಮ್ವರ್ಕ್ ಮಾಡೋಂಗಿದ್ರೆ ಮಾತ್ರ ಬರಬೇಕು ನಮ್ಮ ಕ್ಲಾಸ್ಗೆ. ಹೋಮ್ವರ್ಕ್ ಅಂತಂದರೆ ನಾನು 7 ಟಾಸ್ಕ್ ನಮ್ಮ ಬರ್ಕೊಂಬರಬೇಕು, ಮಾಡಬೇಕು. ಪ್ರತಿ ದಿವಸ ಟಾಸ್ಕ್ ಕೊಡ್ತೀನಿ. ನೀವು ಟಾಸ್ಕ್ ಕೊಡಲಾರ್ದಾಗೆ, ಟಾಸ್ಕ್ ಬರಲಾರ್ದಾಗೆ, ಕಂಪ್ಲೀಟ್ ಮಾಡಲಾರ್ದಾಗೆ ನೀವು ವಿನ್ ಆಗಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಎಸ್. ನೋಡಿ, ಬ್ಲ್ಯಾಕ್ ಸಿ ಆಲ್ವೇಸ್, ಮೆಡಿಟೇರಿಯನ್ ಸಿ, ನಾರ್ತ್ ಸಿ, ಬೇ ಆಫ್ ಬಿಸ್ಕೆ ಬರಿಬೇಕು. ಮೆಡಿಟೇರಿಯನ್ ಸಿ, ಬ್ಲ್ಯಾಕ್ ಸಿ, ನಾರ್ತ್ ಸಿ.
ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ 600ಗೆ ಪ್ರಿಪೇರ್ ಆಗ್ತಿದ್ದೀರಲ್ಲ, ನೆಕ್ಸ್ಟ್ ESC ಪ್ರಿಪೇರ್ ಆಗ್ತಿದ್ದೀರಲ್ವಾ, ನೆಕ್ಸ್ಟ್ KS ಪ್ರಿಲಿಮ್ಸ್ UPSC ಪ್ರಿಲಿಮ್ಸ್ ಪ್ರಿಪೇರ್ ಆಗೋರಿಗೆಲ್ಲವೂ ಇದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಡ್ಯಾನೂಬ್ ಬಂದಿದೆ ರಿವರು, ಮತ್ತೆ ಬರುತ್ತೆ ಡ್ಯಾನೂಬ್ ರಿವರು, ಎಲ್ಲಾದರೂ ಅಪಿಯರ್ ಆಗ್ಬೋದು. ಇದು ಡ್ಯಾನೂಬ್ ರಿವರ್ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಎಸ್ ನೋಡಿ ಮತ್ತೆ ಕ್ವಶನ್ 2020 UPSCಯಲ್ಲಿ 2020 UPSCಯಲ್ಲಿ ಏನಿದೆ ಕ್ವಶನ್ನು ನೋಡಿ. ಅದೇ 28ನೇ ಕ್ವಶನ್ನಲ್ಲಿ ದಿ ಓಲ್ಗಾ ಅಂತ ರಿವರ್ ಬಂದಿದೆ. ದಿ ಓಲ್ಗಾ ಅಂತ ರಿವರ್ ಬಂದಿದೆ. ಇಲ್ಲಿ ನೋಡಿ 2020 ಇದು ಕ್ವಶನ್ನು 2016 ಇದು ನೋಡಿ 2020ಅಲ್ಲಿ ಕ್ವಶನ್ ಏನು ಬಂದಿದೆ, ಓಲ್ಗಾ ರಿವರ್ ಮತ್ತೆ ರಿಪೀಟ್. ಓಲ್ಗಾ ರಿವರ್, ಓಕೆ, ಓಲ್ಗಾ ರಿವರ್. ಐ ಹ್ಯಾವ್ ಟೋಲ್ಡ್ ಕ್ಯಾಸ್ಪಿಯನ್ ಸಿ ಇಸ್ ವೆರಿ ಇಂಪಾರ್ಟೆಂಟ್. ಕ್ಯಾಸ್ಪಿಯನ್ ಸಿ ಇಸ್ ಇಂಪಾರ್ಟೆಂಟ್. ಮೆಕಾಂಗ್ ರಿವರ್ ನೋಡಿ, ಆಲ್ರೆಡಿ ಮೆಕಾಂಗ್ ರಿವರ್ UPSC ಮೈಂಡಲ್ ಇದೆ, UPSC ಅಪಿಯರ್ ಆಗಿದೆ ಅಂತಂದ್ರೆ ನಿಮ್ಮ C ಗ್ರೂಪ್ ಎಕ್ಸಾಮ್ಸ್ಗೆ, ನಿಮ್ಮ KS ಪ್ರಿಲಿಮ್ಸ್ಗೆ ಯಾವತ್ತಾದ್ರೂ ಬರುತ್ತೆ. ಸೊ ಮೆಕಾಂಗ್ ರಿವರು ಅದರ ಟ್ರಿಬ್ಯೂಟರೀಸ್ ಯಾವಾಗ ಹುಟ್ಟುತ್ತೆ, ಎಲ್ಲಿ ಬಂದು ಸೇರುತ್ತೆ. ಮೆಕಾಂಗ್ ರಿವರ್ ಇದು ಗಂಗಾ ಮೆಕಾಂಗ್ ಕೋಪರೇಷನ್ ಅಂತ, ಅದಕ್ಕೆ ಸಂಬಂಧಪಟ್ಟ ದೇಶಗಳು ಯಾವ ಆಲ್ರೆಡಿ UPSC ಅಪಿಯರ್ ಆಗಿದೆ. ಓಕೆ, ಏನು ಮಾಡ್ತಾರೆ, UPSC ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತಾನೆ, ಅದೇ ಸ್ಟ್ಯಾಂಡರ್ಡ್ನ ಬಹುತೇಕ ರಾಜ್ಯಗಳು ಫಾಲೋ ಮಾಡ್ತಾರೆ. ದಿಸ್ ಇಸ್ ಆಲ್ ಸಿಂಪಲ್. ನೋಡಿ, ಓಲ್ಗಾ ರಿವರ್ ಬಂತು, ರೈನ್ ಬಂತು, ಡ್ಯಾನೂಬ್ ಬಂತು, ಇವೆಲ್ಲವೂ ಎಲ್ಲಿಂದ ಬಂತು ಅಂದರೆ ಇಲ್ಲಿಂದ ಬಂತು. ಸೊ ದಿಸ್ ಈಸ್ ಕಾಲ್ಡ್ ಎವಿಡೆನ್ಸ್. ದಿಸ್ ಈಸ್ ಕಾಲ್ಡ್ ಎವಿಡೆನ್ಸ್. ನೋಡಿ, ಇವರು ಇಂಡೈರೆಕ್ಟ್ ಆಗಿ ಹಿಂಟ್ ಕೊಟ್ಟಿದ್ದಾರೆ. ಹಿಂಟ್ ಕೊಟ್ಟರು ನೀವು ಓದಿಲ್ಲ ಅಂತಂದರೆ ದಟ್ ಈಸ್ ಯುವರ್ ಪ್ರಾಬ್ಲಮ್, ನಾಟ್ ಎಕ್ಸಾಮಿನರ್ ಪ್ರಾಬ್ಲಮ್. ಸೊ ಎಕ್ಸಾಮಿನರ್ ನೋಡಿ 402 ಟಫ್ ಇದೆ, 402 ಟಫ್ ಇದೆ ಅಂತ ಹೇಳಿದ್ರೆ ಎಲ್ಲಿ ಟಫ್ ಇದೆ, 402 ಟಫ್ ಇಲ್ಲ. ಓಕೆ, ಎಸ್. ಕನ್ಸಿಡರ್ ದಿ ಫಾಲೋವಿಂಗ್ ಸೋಲಾರ್ ಪವರ್ ಪ್ಲಾಂಟ್ಸ್. ಕನ್ಸಿಡರ್ ದಿ ಫಾಲೋವಿಂಗ್ ಸೋಲಾರ್ ಪವರ್ ಪ್ಲಾಂಟ್ಸ್ ಬಗ್ಗೆ ಕೇಳಿದ್ದಾರೆ. ನಾನು ಯಾವುದು 29ನೇ ಕ್ವಶನ್ಗೆ ನನ್ನ ಹೈ ಈಲ್ಡಿಂಗ್ ಟಾಪಿಕ್ಸ್ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ, ಹೈ ಈಲ್ಡಿಂಗ್ ಟಾಪಿಕ್ಸ್ ಸಂಬಂಧಪಟ್ಟ ಹಾಗೆ ನಾನು ಮೊನ್ನೆ ಒಂದು ಟಾಸ್ಕ್ ಕೊಟ್ಟಿದ್ದೀನಿ, ಜಸ್ಟ್ 3 days ಬ್ಯಾಕು. ಸೋಲಾರ್ ಎನರ್ಜಿ ಇಸ್ ವೆರಿ 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 ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೋಲಾರ್ ರಿಲೇಟೆಡ್ ಎನರ್ಜಿ ಇಟ್ ವಿಲ್ ಕಮ್ ಇನ್ ಟು KS ಮೇನ್ಸ್ ಆಲ್ಸೋ. ನಾನೀಗ KS ಮೇನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಲ್ವಾ, essay ಎಥಿಕ್ಸು ಮತ್ತು ಹೈ ಈಲ್ಡಿಂಗ್ ಟಾಪಿಕ್ಸ್ ಫಾರ್ GS3 ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ 100% ಬರುತ್ತೆ ರೀ. ಇವನ್ ಬಿಟ್ಟು ಎಕ್ಸಾಮಿನರ್ ಕೇಳಲ್ಲ. ಎಕ್ಸಾಮಿನರ್ ಈಸ್ ಓಲ್ಡ್ ಬಟ್ ಎಕ್ಸಾಮ್ ಅಟೆಂಪ್ಟ್ ಮಾಡೋರು ಫ್ರೆಶ್ ಇದ್ದಾರೆ. ಕಳೆದ 30 ವರ್ಷದಿಂದ ರಾಜಾರಾಮ್ ಮೋಹನ್ ರಾಯ್ ಬರ್ತಾ ಇದ್ದಾನೆ, ನೆಕ್ಸ್ಟ್ 30 ವರ್ಷ ರಾಜಾರಾಮ್ ಮೋಹನ್ ರಾಯ್ ಬರ್ತಾನೆ. ನಾವು ಎಕ್ಸಾಮ್ ಕ್ಲಿಯರ್ ಮಾಡೋದು ಯಾವ ಸೆಕ್ಷನ್ ಇಂದ ಅಂದರೆ ಸ್ಟ್ಯಾಟಿಕ್ ಪೋರ್ಷನ್ ಇಂದ. ಕರೆಂಟ್ ಅಫೇರ್ಸ್ ಇಂದ ಎಕ್ಸಾಮ್ ಕ್ಲಿಯರ್ ಮಾಡ್ತಕ್ಕಂಥದ್ದು ಶುದ್ಧ ಸುಳ್ಳು. ಓಕೆ, ಕರೆಂಟ್ ಅಫೇರ್ಸ್ ಇಂದ ಎಕ್ಸಾಮ್ ನಾನು ಕ್ಲಿಯರ್ ಮಾಡ್ತಕ್ಕಂಥವನು ಒಂದು ರೀತಿಯಲ್ಲಿ ಬಿಸಿಲು ಕುದುರೆಯನ್ನು ಹಿಡಿಯೋ ಹಾಗೆ. ಅದು ಬಿಸಿಲು ಕುದುರೆ ನೋಡೋಕೆ ಕಾಣುತ್ತೆ, ಅದ್ರ ಕೈಗೆ ಸಿಗಲ್ಲ. ಓಕೆ, ಸೊ ಕರೆಂಟ್ ಅಫೇರ್ಸ್ಗೆ ಹೆಂಗಿರ್ಬೇಕಂದ್ರೆ ಅದು ಊಟಕ್ಕೆ ಉಪ್ಪಿನಕಾಯಿ ಇದ್ದಾಗ ಮಾತ್ರ ಇರಬೇಕು ಹೊರತು ಉಪ್ಪಿನಕಾಯಿನೇ ಊಟ ಆಗಬಾರ್ದು. ಫೈನ್, ಎಸ್. ಹಾಂ, 30th ಕ್ವಶನ್. ಫ್ರಮ್ ದಿ ಸೋರ್ಸ್ ಆಫ್ ಮೌತ್ ವಿಚ್ ಆಫ್ ದಿ ಫಾಲೋವಿಂಗ್ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಹೈಡ್ರೋ ಪವರ್ ಹೌಸಸ್ ಲೊಕೇಟೆಡ್ ಅಲಾಂಗ್ ವಿತ್ ದಿ ಕಾಳಿ ರಿವರ್ ವ್ಯಾಲಿ. ಸರ್, ಕಾಳಿ ರಿವರ್ ಇದೆಯಲ್ಲ, ರಿವರ್ಸ್ಗೆ ಸಂಬಂಧಪಟ್ಟ ಹಾಗೆ ಮಿನಿಮಮ್ 1 ಮ್ಯಾಕ್ಸಿಮಮ್ 2ರಿಂದ 3 ಕ್ವಶನ್ಸ್ ಇರ್ತವೆ. ಹೇಗೆ ಬರುತ್ತೆ ರಿವರ್ಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ? ನೀವು ಚೆಕ್ ಮಾಡಿ, ಯು ಗೋಂಟ್ ವೆರಿಫೈ ಇಟ್. KS ಪ್ರಿಲಿಮ್ಸ್ ಆಗಿದೆ, ಗ್ರೂಪ್ B ಎಕ್ಸಾಮ್ ಆಗಿದೆ, SDA, FDA, KA ಎಕ್ಸಾಮ್, ಯು ಟೇಕ್ ವಾಟ್ ಎವರ್ ದಿ ಎಕ್ಸಾಮ್. ನೀವು ಯಾವುದೇ ಎಕ್ಸಾಮ್ ತೆಗೆದುಕೊಳ್ಳಿ, ನಿಮಗೆ ಒಂದು ನದಿಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಹುಟ್ಟಿತು, ಡ್ಯಾಮ್ಗಳು ಯಾವುವು, ಜಲಪಾತಗಳು ಯಾವುವು, ಎಲ್ಲಿ ಸೇರುತ್ತೆ, ಏನಕ್ಕೆ ಫೇಮಸ್ಸು, ಯಾವ ಪ್ರಾಣಿಗಳು ಅದರಲ್ಲಿದ್ದಾವೆ, ನದಿಯಲ್ಲಿದ್ದಾವೆ ಅಂತಕ್ಕಂತಹ ಕ್ವಶನ್ ಬರುತ್ತೆ. ಸೊ ಬಿ ಕೇರ್ಫುಲ್ ಅಬೌಟ್ ರಿವರ್ಸ್. ರಿವರ್ಸನ್ನು ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ಮಿಂದ ಅಂದರೆ ಕಂಠಪಟ ಹಾಕ್ಬೇಕು. ಇದನ್ನು ಕಣ್ಣಾಡಿಸಬಾರ್ದು. ಎಲ್ಲವನ್ನೂ ಕಣ್ಣಾಡಿಸಿದ್ರೆ ಎಕ್ಸಾಮ್ ಕ್ಲಿಯರ್ ಆಗಲ್ಲ, ಎಲ್ಲವನ್ನೂ ಕಂಠಪಟಕ್ಕಾಗಲ್ಲ. ಆದರೆ ಎಕ್ಸಾಮ್ಗೆ ಹೈ ಈಲ್ಡಿಂಗ್ಸ್ ಅಂತ ಇರ್ತವೆ, ಈ ಕ್ವಶನ್ಸ್ ಬಿಟ್ಟು ತೆಗೆದೇ ಇಲ್ಲ ಅವರು. ಓಕೆನಾ? ನೀವೆಲ್ಲ ಅಂದ್ಕೊಳ್ತೀರಾ ಅವರು ಎಕ್ಸಾಮ್ನರ್ ಅದು ಮಾಡಿರ್ತಾರೆ, ಇದು ಮಾಡಿ. ಎಕ್ಸಾಮ್ನರ್ ಹೋಗ್ತಾರೆ, ಗೈಡ್ಲೈನ್ಸ್ ಇರುತ್ತೆ ರೀ, ಅವ್ರಿಗೆ ಗೈಡ್ಲೈನ್ಸ್ ಇರುತ್ತೆ. ಈ ಏರಿಯಾದಿಂದ ಇಷ್ಟಿಷ್ಟು ಕ್ವಶನ್ ತಕ್ಕಂತ ಹೋಗಿ ಅಂತ ಹೇಳ್ತಾರೆ. ಅದನ್ನು ತೆಗಿತಾರೆ, ಕ್ವಶನ್ ಪೇಪರ್ ಸೆಟ್ರೇಟ್ ಮಾಡ್ತಾರೆ, ಬರ್ತಾರೆ. ಓಕೆ, ಎಲ್ಲೋ ಒಂದಲ್ಲಿ ಎಕ್ಸೆಪ್ಷನ್ ಇರುತ್ತೆ. ನಾನು ಎಕ್ಸೆಪ್ಷನಲ್ ಬಗ್ಗೆ ಮಾತಾಡಲ್ಲ, 99% ಬಗ್ಗೆ ಮಾತಾಡ್ತೀನಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ಏನು? ಕ್ವಶನ್ ನಂಬರ್ 31. ಸೆಂಟರ್ ಫಾರ್ ಏರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ, ಸೆಂಟರ್ ಫಾರ್ ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಈ ಒಂದು ಇನ್ಸ್ಟಿಟ್ಯೂಷನ್ಗಳು ಎಲ್ಲೆಲ್ಲಿದಾವೆ ಅಂತ ಕೇಳಿದ್ದಾರೆ. 31 ಕ್ವಶನ್ ನೋಡಿ. ಸೆಂಟರ್ ಏರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, UPPSC ಸಿವಿಲ್ ಸರ್ವಿಸ್ 2000. ಓಕೆ, ಇನ್ನೂ ನೀವು ನೋಡಿ, ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಟಾಸ್ಕ್ ಕೊಡ್ತೀನಿ. ಸೆಂಟ್ರಲ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ, ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಸೆಂಟ್ರಲ್ ಫಾರ್ ಸೋಷಿಯಲ್ ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್. ಈ B and D ಇನ್ಸ್ಟಿಟ್ಯೂಷನ್ಸು ಭಾಳ ಕ್ವಶನ್ಸ್, ಭಾಳ ಓಲ್ಡ್ ಕ್ವಶನ್ಸ್ ಅಲ್ಲಿ ರಿಪೀಟ್ ಆಗಿದ್ದಾವೆ. ಓಕೆ, ಸೊ ಯು ಹ್ಯಾವ್ ಟು ಚೆಕ್ ಅಂಡ್ ವೆರಿಫೈ. ನೀವು ಸರ್ಚ್ ಮಾಡಬೇಕು. ಓಕೆ, ನೀವು ಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ. ನಮ್ಮ ಹೈ ಈಲ್ಡಿಂಗ್ ಟಾಪಿಕ್ಸ್ ಕ್ಲಾಸಲ್ಲಿ ನಾವು ಇದನ್ನೇ ಕೇಳಿಟ್ಟಿದ್ದೀವಿ. ಏನಂತಂದರೆ, ನೀವು ಹುಡುಕಿಕೊಂಡು ಮಾಹಿತಿಯನ್ನು ಬರೆದಾಗ ನಿಮ್ಮದು ಅದು ಮಾಹಿತಿ ಆಗುತ್ತೆ. ಏನಕ್ಕೆ ಅಂದರೆ ಎಕ್ಸಾಮ್ ಬರೆಯೋರು ನೀವು ಆಗುತ್ತೆ.
ನಾನು ಈ ಪೋರ್ಷನಲ್ಲಿ ಎಕ್ಸಾಮ್ ಬರುತ್ತೆ, ಈ ಆ್ಯಂಗಲಿನ ಪ್ರಶ್ನೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳ್ತೀನಿ. ಮೊನ್ನೆ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾಠ ಮಾಡಬೇಕಾದ್ರೆ ಗಗನಯಾನ, ಆದಿತ್ಯ L1, ಚಂದ್ರಯಾನ 3, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂಕಿಅಂಶಗಳನ್ನು, ಫ್ಯಾಕ್ಟ್ಸ್ಗಳನ್ನು, ಲ್ಯಾಂಡರ್ ಯಾವುದು, ರೋವರ್ ಯಾವುದು, ಏನು ಮಾಡ್ತಕ್ಕಂಥದ್ದು ಪ್ರಿಲಿಮ್ಸ್ ಪಾರ್ಟು. ಅಂದರೆ ನಿಮ್ಮ ಸಿ ಗ್ರೂಪಿಗೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. PSI ಇರ್ಬೋದು, ESI ಇರ್ಬೋದು, ಸಿ ಗ್ರೂಪ್ ಇರ್ಬೋದು, ಎಲ್ಲ ಆಗ್ಬೋದು. ನೀವೇನಾದರೂ ಇಲ್ಲ ಸರ್ ನಾನು ಐ ವಾಂಟ್ ಟು ಬಿಕಮ್ KS ಆಫೀಸರ್ ಅಂತಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಚಂದ್ರಯಾನ 3 ಅದರ ಯಶಸ್ಸುಗಳೇನು, ಅದರಿಂದ ಅದು ಇಸ್ರೋಗೆ ಹೇಗೆ ಮಹತ್ವ, ಚಂದ್ರನ ಅಧ್ಯಯನದಲ್ಲಿ ಚಂದ್ರಯಾನ 3ರ ಮಹತ್ವ ಏನು ಅಂತ ಈ ಮೇನ್ಸ್ ಆ್ಯಂಗಲ್ ಆ ಥರ ಬರುತ್ತೆ. ಓಕೆ, ಆದಿತ್ಯ L1 ಮಾಡಿದ ಸಾಧನೆಗಳೇನು, ಜಾಗತಿಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆದಿತ್ಯ L1ನ ಕೊಡುಗೆ ಏನು ಅಂತಕ್ಕಂಥದ್ದು ಅದು UPSC ಮೀನ್ಸ್ KS ಮೇನ್ಸ್ ಆ್ಯಂಗಲಿಂದ ಬರುತ್ತೆ. ಸೊ ಹೀಗೆ ಪ್ರತಿಯೊಂದು ಟಾಪಿಕನ್ನು ಪ್ರಿಲಿಮ್ಸ್ ಆ್ಯಂಗಲಿಂದ ಹೇಗೆ ಓದಬೇಕು, ಸಿ ಗ್ರೂಪ್ ಆ್ಯಂಗಲಿಂದ ಹೇಗೆ ಓದಬೇಕು, ಎ ಗ್ರೂಪ್ ಆ್ಯಂಗಲಿಂದ ಹೇಗೆ ಓದಬೇಕಂತಕ್ಕಂಥದ್ದೇ ನಮ್ಮ ಹೈ ಯೀಲ್ಡಿಂಗ್ ಕ್ಲಾಸಸ್ನ ಒಂದು ವಿಶಿಷ್ಟತೆ. Hmm. 32 question. Yes. Tribes. Sir, tribes are very, very important, sir. Tribes. ನಾನು ಮೊನ್ನೆ ಮ್ಯಾಗ್ಝಿನ್, ಅರಿವು ಮ್ಯಾಗ್ಝಿನ್ ಇದು ಮಾಡಬೇಕಾದ್ರೆ ಟ್ರೈಬ್ಸ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ನಿಮಗೆಲ್ಲ ನೆನಪಿದೆ ಅಂತ ಭಾವಿಸ್ತೀನಿ. ಟ್ರೈಬ್ಸ್ ಆರ್ ವೆರಿ, ವೆರಿ ಇಂಪಾರ್ಟೆಂಟ್. ಸರಿ ಸರ್, ಆಯಿತು, ಟ್ರೈಬ್ಸ್ ಆರ್ ಇಂಪಾರ್ಟೆಂಟು. ಎಲ್ಲ ಟ್ರೈಬ್ಸ್ ಓದೋಕ್ಕಾಗುತ್ತಾ? ನಮ್ಮ ಕರ್ನಾಟಕದಲ್ಲೇ ಎಷ್ಟು ಜನ ಟ್ರೈಬ್ಸ್ ಎಲ್ಲೆಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗಿಲ್ಲ, ಗೊತ್ತಾ? ಇಡೀ ಭಾರತದ ಓದೋಕ್ಕಾಗುತ್ತಾ ಟ್ರೈಬ್ಸ್? 100% ಸಾಧ್ಯವಿಲ್ಲ. ಓಕೆ ಸರ್, ಏನು ಸರ್ ಅದಕ್ಕೆ ಮತ್ತೆ ಸಿಂಪಲ್ ಟಾಸ್ಕ್? PYQs. ದ್ಯಾಟ್ಸ್ ಆಲ್. PYQs ಅಲ್ಲಿ ಏನಪ್ಪ, ಒಂದು 10 ಟ್ರೈಬ್ಸ್ ಬಂದಿರ್ತವೆ, ಅವ್ನು ನೆನ್ಪಿಡಿ. 10 ಟ್ರೈಬ್ಸ್ ನೆನ್ಪಿಡೋಕ್ಕಾಗಲ್ಲ, 100% ಆಗುತ್ತೆ. ಸೊ 10 ಟ್ರೈಬ್ ಯಾವುದು ಅಂತ ಹೇಳ್ತಕ್ಕಂತಹ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಆ 10 ಟ್ರೈಬ್ಗಳನ್ನ ಓದ್ಕೊಳ್ಳಿ, ಆ 10 ಟ್ರೈಬಲ್ ಬರುತ್ತೆ, 10 ಟ್ರೈಬಲ್ ಅಟೆಂಡ್ ಮಾಡಿ ಹೋಗ್ತಾ ಇರಿ, ಎಕ್ಸಾಮ್ ಕ್ಲಿಯರ್ ಮಾಡಿ ಹೋಗ್ತಾ ಇರಿ. ಎಸ್, ಬಿರ್ಹೌರ್, ಅಪತಾನಿ, ಕಾದರ್, ಜಾನುಸರಿ, ಓಕೆ, ಛತ್ತೀಸ್ಗಢ, ಅರುಣಾಚಲ್ ಪ್ರದೇಶ್, ತಮಿಳುನಾಡು, ಮಹಾರಾಷ್ಟ್ರ. ಇದಿದೆ. ಒಂದು ಟಾಸ್ಕ್ ನಿಮ್ಮ ನೋಟ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಟ್ರೈಬ್ಸು, ಫೆಸ್ಟಿವಲ್ಸು, ಫೋಕ್ ಸಾಂಗ್ಸ್ ಬಂದಾಗ ನಾರ್ತ್ ಈಸ್ಟ್ ಕಂಪಲ್ಸರಿ ಓದಲೇಬೇಕು. ನಾರ್ತ್ ಈಸ್ಟ್, ಇಲ್ಲಿ ಅರುಣಾಚಲ ಪ್ರದೇಶ ಬಂದಿತ್ತು, ಮೇಲಿನ ಕ್ವಶನಲ್ಲಿ ಮಿಜೋರಾಂ ಬಂದಿತ್ತು. ನಾರ್ತ್ ಈಸ್ಟ್ ಈಸ್ ವೆರಿ, ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನರ್. ನಾರ್ತ್ ಈಸ್ಟ್ ಅಂತಕ್ಕಂಥದ್ದು ಅಲ್ಲಿ ಕಂಡು ಬರ್ತಕ್ಕಂತಹ ಟೈಗರ್ ರಿಸರ್ವ್ಸ್ ನೋಡ್ಕೋಬೇಕು, ಅಲ್ಲಿ ಕಂಡು ಬರ್ತಕ್ಕಂತಹ ನ್ಯಾಷನಲ್ ಪಾರ್ಕ್ಸ್ ಓದ್ಕೋಬೇಕು, ಅಲ್ಲಿ ಕಂಡು ಬರ್ತಕ್ಕಂತಹ ಭಾಷೆಗಳನ್ನು ನೋಡ್ಕೋಬೇಕು, ಅಲ್ಲಿ ಕಂಡು ಬರ್ತಕ್ಕಂಥ ನದಿಗಳನ್ನ ಓದ್ಕೋಬೇಕು. ಏನಕ್ಕೆ ಅಂದರೆ ನಾರ್ತ್ ಈಸ್ಟ್ ಈಸ್ ಇಗ್ನೋರ್ಡ್ ಆ್ಯಂಡ್ ಫೇವ್ರೆಟ್ ಟಾಪಿಕ್ ಫಾರ್ ಎಕ್ಸಾಮಿನರ್ಸ್. ಸೊ ಅದಕ್ಕೆ ನಾವೇನು ಮಾಡಬೇಕು, ಎಕ್ಸಾಮಿನರ್ಗೆ ಏನು ಇಂಪಾರ್ಟೆಂಟ್ ಅದನ್ನು ಓದುವ ಕೆಲಸ ಮಾಡ್ಕೊಳ್ಳಿ. ಸರ್ಟನ್ಲಿ ಯು ಆರ್ ಗೋಯಿಂಗ್ ಟು ಕ್ಲಿಯರ್ ದಿ ಎಕ್ಸಾಮ್. ಫೈನ್, ಬನ್ನಿ 32ನೇ ಕ್ವಶನ್ಗೆ ಮೂಲ ಎಲ್ಲಿದೆ? ಮೂಲ ನೋಡಿ, UPPSC 2020. ಈ UPSC ಆಲ್ಮೋಸ್ಟ್ ಒಂದೇ ಸ್ಟ್ಯಾಂಡರ್ಡ್ ಇದ್ದಾವೆ, ತಲೆ ಕೆಡಿಸ್ಕೋಬೇಡಿ. ನೋಡಿ, ಪ್ರತಿ ದಿವಸ ಒಂದು ಕ್ವಶನ್ ಪೇಪರ್, ಒಂದು ರಾಜ್ಯದ ಒಂದು ಕ್ವಶನ್ ಪೇಪರ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ತೆಗೆದುಕೊಳ್ಳಿ. ಕ್ವಶನ್ ಪೇಪರ್ ಅಂತ ತಗೋಬೇಡಿ, ಅದನ್ನ ಇನ್ಫಾರ್ಮೇಶನ್ ತಗೊಳ್ಳಿ. ದಟ್ ಈಸ್ ಅ ಬುಕ್. ಥ್ರೂ ಕ್ವಶನ್ಸ್ ಯು ಆರ್ ಗೋಯಿಂಗ್ ಟು ಟೇಕ್ ಎ ಇನ್ಫಾರ್ಮೇಶನ್. ಥ್ರೂ ಕ್ವಶನ್ಸ್ ಯು ಆರ್ ಗೋಯಿಂಗ್ ಟು ಟೇಕ್ ಎ ಇನ್ಫಾರ್ಮೇಶನ್. ದಟ್ ಈಸ್ ಎ ಇನ್ಫಾರ್ಮೇಶನ್ ರಿಸೋರ್ಸ್. ಸರ್ ನನಗೆ ಗೊತ್ತಿಲ್ಲ ಅಂತ ಬೇಜಾರಾಗಬೇಡಿ, ಅದು ಮಾಹಿತಿ ಕೊಡ್ತಾ ಇದೆ. ಓಕೆ, ನೋಡಿ, ಬಿರ್ಹರ್ಸ್ ಜಾರ್ಖಂಡ್ ಅಂತ ಕೊಟ್ಟಿದೆ. ಓಕೆ, ಬಿರ್ಹರ್ಸ್ ಜಾರ್ಖಂಡ್ ಅಂತ ಕೊಟ್ಟಿದೆ. ಇಲ್ಲೇನು ಕೊಟ್ಟಿದೆ? ಬಿರ್ಹರ್ ಛತ್ತೀಸ್ಗಢ ಅಂತ ಕೊಟ್ಟಿದೆ. ಸೊ ನೋಡಿ, ಇದೊಂದು ಪಾಯಿಂಟ್ ಗೊತ್ತಾಗ್ಬಿಟ್ಟಿದ್ರೆ ನೀವು ಈ ಕ್ವಶನ್ ಆನ್ಸರ್ ಮಾಡ್ತೀರಾ, ಈ ಕ್ವಶನ್ ಆನ್ಸರ್ ಮಾಡಿ. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ, ಇನ್ನೊಂದು ಐಡಿಯಾ. UPPSC 2020 ತೋಡಾಸ್ ಬಂದಿದೆ. ತೋಡಾಸ್, ತಮಿಳ್ನಾಡು. ನೋಡಿ, ಇದು ಟೆಕ್ನಿಕ್. ದಿಸ್ ಈಸ್ ಎ ಟೆಕ್ನಿಕ್. ತೋಡಾ ಟ್ರೈಬ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಸೊ ಹೆಂಗೆ ಗೊತ್ತಾಯಿತು? 2020 ಬರ್ತಾ ಇದೆ ಸರ್ ತೋಡಾ ಟ್ರೈಬು. ಅದಕ್ಕಿಂತ ಹಿಂದೆ ಹೋದ್ರೂ ಬರುತ್ತೆ. ನೆಕ್ಸ್ಟು ನಾನು ಹೇಳಿದೆ ನಿಮಗೆ, ಅರುಣಾಚಲ ಪ್ರದೇಶ, ನಾರ್ತ್ ಈಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾರ್ತ್ ಈಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವೈ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದಿಸ್ ಎಕ್ಸಾಮ್ ಅಕಾರ್ಡಿಂಗ್ ಟು ದಿ ಎಕ್ಸಾಮಿನರ್. ಒಬ್ಬ ಪರೀಕ್ಷೆಯಿಂದ ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ತಾನಲ್ಲ, ಅವನ ಪ್ರಕಾರ ನೀವು ಪ್ರಿಪೇರ್ ಆಗಬೇಕು ಹೊರತು ನನ್ನ ಪ್ರಕಾರ ಅಲ್ಲ, ಯಾವುದೋ ಒಂದು ಸಂಸ್ಥೆ ಪ್ರಕಾರ ಅಲ್ಲ. ನಿಮ್ಮ ತಂದೆ ತಾಯಿ ಇರ್ತಕ್ಕಂಥವ್ರು APSC, UPSC, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. ದಟ್ಸ್ ಆಲ್, ನಥಿಂಗ್ ಎಲ್ಸ್. ಎಸ್, 33ನೇ ಕ್ವಶನ್ನು. ದಿ ಮೋಯರ್ ರಿವರ್. ಮೋಯರ್ ರಿವರು, ಕಬಿನಿ ರಿವರು 2024 UPSC ಪ್ರಿಲಿಮ್ಸಲ್ಲಿ ಬಂದಿದೆ. ಓಕೆ, ಐ ಹ್ಯಾವ್ ಟೋಲ್ಡ್ ಯು ವೆರಿ ಕ್ಲಿಯರ್ಲಿ, ಮೋಯರ್ ರಿವರ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ KS ಮೀನ್ಸ್ ಯಾರು ಪ್ರಿಪೇರ್ ಆಗ್ತಿರ್ತಾರಲ್ಲ, ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. KS ಮೀನ್ಸ್ ಪ್ರಿಪೇರ್ ಆಗ್ತಕ್ಕಂಥವ್ರು ನ್ಯಾಷನಲ್ ಪಾರ್ಕು, ಟೈಗರ್ ರಿಸರ್ವ್ಸ್ ಬಗ್ಗೆ ಒಂದು ಕ್ವಶನ್ ಫಿಕ್ಸ್. ನ್ಯಾಷನಲ್ ಪಾರ್ಕು, ಟೈಗರ್ ರಿಸರ್ವ್ಸ್ ಬಗ್ಗೆ ಒಂದು ಕ್ವಶನ್ ಫಿಕ್ಸ್. ದಿಸ್ ಈಸ್ ಕಾಲ್ಡ್ ಹೈ ಯೀಲ್ಡಿಂಗ್ ಟಾಪಿಕ್ಸ್. ದಿಸ್ ಈಸ್ ಕಾಲ್ಡ್ ಹೈ ಯೀಲ್ಡಿಂಗ್ ಟಾಪಿಕ್ಸ್. ಓಕೆ, ಸೊ ನೀವೇನು ಮಾಡಬೇಕು? ಕುದುರೆಮುಖ, ಬನ್ನೇರುಘಟ್ಟ, ಬಂಡೀಪುರ, ನಾಗರಹೊಳೆ, ಕಾಳಿ, ಇವುಗಳ ಬಗ್ಗೆ ಕಂಪ್ಲೀಟ್ ಟಿಪ್ ಆಫ್ ದಿ ಟಂಗ್ ಇರಬೇಕು ಇನ್ಫಾರ್ಮೇಷನ್. ಟಿಪ್ ಆಫ್ ದಿ ಟಂಗ್ ಇರಬೇಕು. ಟಿಪ್ ಆಫ್ ದಿ ಟಂಗ್ ಅಂತಂದರೆ ನಿಮ್ಮ ನಾಲಿಗೆ ಮೇಲೆ ನಲಿದಾಡ್ತಾ ಇದ್ರೆ ಬರಿಬೇಕಾದ್ರೆ ಕಾನ್ಫಿಡೆನ್ಸ್ ಬರುತ್ತೆ ರೀ. ಬರಿಬೇಕಾದ್ರೆ ಕಾನ್ಫಿಡೆನ್ಸ್ ಬರುತ್ತೆ.
ಮೋಸ್ಟ್ ಇಂಪಾರ್ಟೆಂಟು, ನನಗೆ ಐಲ್ಡಿಂಗ್ ಟಾಪಿಕ್ಸ್ ಕ್ಲಾಸಲ್ಲಿ ಒಬ್ಬರು ಸ್ಟೂಡೆಂಟ್ ಫೋನ್ ಮಾಡಿದ್ರು, ಸರ್ ನನಗೆ ಏನು ಸರ್ ಇದು ನನಗೆ ಬರೆಯೋಕ್ಕೆ ಆಗ್ತಾ ಇಲ್ಲ ಅಂತ ಅಂತಿದ್ದಾರೆ. ಹೌದು, ಅವಮ್ಮನ ಸಮಸ್ಯೆ ಮಾತ್ರ ಅಲ್ಲ, ಎಲ್ಲರ ಸಮಸ್ಯೆ ಸಹ ಹೌದು. ನೀವು ಓದುವುದು ಬೇರೆ, ಬರೆಯುವುದು ಬೇರೆ, ತಿಳ್ಕೊಳ್ಳಿ. ಓದುವುದು ಬೇರೆ, ಬರೆಯುವುದು ಬೇರೆ. ನೀವೇನೇನು ಓದ್ಕೊಂಡಿರ್ತಾರಲ್ಲ ಅದನ್ನು ಬರೆಯೋಕ್ಕಾಗಲ್ಲ. ಅಭಿವ್ಯಕ್ತಿಪಡಿಸುವ ಕ್ರಮ ಬೇರೆ, ಜ್ಞಾನವನ್ನು ಪಡ್ಕೊಳ್ಳೋದು ಬೇರೆ. ಸೊ ಭಾಳಷ್ಟು ಜನ ಫೇಲ್ ಆಗಿರೋದು ಎಲ್ಲಿ ಅಂತಂದರೆ ಅಭಿವ್ಯಕ್ತಿಪಡಿಸುವ ಕ್ರಮದಲ್ಲಿ ಫೇಲ್ ಆಗಿದ್ದಾರೆ. KS ಮೇನ್ಸಲ್ಲಿ ನನಗೆ ಭಾಳಷ್ಟು ವಿದ್ಯಾರ್ಥಿ, ನಾನೇ ಸುಮಾರು 7 ಅಟೆಂಪ್ಟ್ ಬರ್ದಿನಲ್ಲ. ಯಾಕೆ ಅಂತಂದರೆ ನಮ್ಗೆ ಯಾರು ಟೆಸ್ಟ್ ಸೀರೀಸ್ ತೊಗೊಳ್ಳಿ ಅಂತ ಹೇಳೋರು ಇದ್ದಿಲ್ಲ. ಓಕೆ, ಸೊ ಟೆಸ್ಟ್ ಸೀರೀಸ್ ತೊಗೋಬೇಕಾದ್ರೆ ಟೆಸ್ಟ್ ಸೀರೀಸ್ ಕೆಲವೊಂದು ಕಡೆ ಹೋಗಿದ್ದೆ, ಅವ್ರು ತಮಗೆ ತಿಳಿದ ಕ್ವಶನ್ ಕೊಡ್ತಾ ಇದ್ರು. ನನಗೆ PYQs ಬರುತ್ತೆ ಅಂತ ಗೊತ್ತಿತ್ತು. ಏನಿದು ಕಾನ್ಫ್ಲಿಕ್ಟ್ ಆಗ್ತಿಲ್ಲ ಅಂತೇಳಿ ಕೊನೆಗೂ UPSC PYQs ತೆಗೆದುಕೊಂಡೆ ಬರೆಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಅವಾಗ ಯಾರು ಬೇಡಪ್ಪ, ನನಗೆ ಯಾರು ಅಂದರೆ UPSC ಅವರೇ ನನಗೆ ಮೊದಲ ಗುರು ಮತ್ತು ಮೂಲ ಗುರು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದಾಗ, ನೀವು ಸಹ ACCAD ಮೇನ್ಸ್ ಆಗಿರ್ತಕ್ಕಂಥವ್ರು, KS ಮೇನ್ಸ್ ಆಗಿರ್ತಕ್ಕಂಥವ್ರು ದಯವಿಟ್ಟು ಟೆಸ್ಟ್ ಸೀರೀಸ್ ತೆಗೆದುಕೊಳ್ಳಿ. ಟೆಸ್ಟ್ ಸೀರೀಸ್ ತೆಗೆದುಕೊಳ್ಳಾರ್ದಾಗೆ ನೀವು ಎಕ್ಸಾಮ್ಸ್ಗೆ ಹೋದರೆ ನೀವು ಖಡ್ಗವನ್ನು ತೆಗೆದುಕೊಳ್ಳದೆ ರಣರಂಗಕ್ಕೆ ಹೋದಾಗ ಮೊದಲ ಹೊಡೆತದಲ್ಲಿಯೇ ನೀವು ನಿರ್ಣಾಮ ಆಗಿಬಿಡ್ತೀರಾ. ಓಕೆ, ಎಸ್, ಆಲ್ರೆಡಿ UPSC ಕ್ವಶನ್. ಬಂಡೀಪುರ್, ಬೈತರ್ಕಣಿಕಾ, ಮಾನಸ್, ಸುಂದರ್ಬನ್ಸ್. ಸರ್ ಮಾನಸ್ ಅಂತಕ್ಕಂಥದ್ದು ಇದೆಯಲ್ಲ ಟೈಗರ್ ರಿಸರ್ವ್ಸ್, ಈ ಟೈಗರ್ ರಿಸರ್ವ್ಸ್ನ ಓದ್ಕೊಳ್ಳಿ. ಈ ಟೈಗರ್ ರಿಸರ್ವ್ಸ್ನ ಓದ್ಕೊಳ್ಳಿ. UPSC ಬಂದಿದೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇಟ್ ಮೇ ಕಮ್ ಇನ್ ಟು ದಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್. ನೀವು ಇಡೀ ಟೈಗರ್ ರಿಸರ್ವ್ಸ್ 50+ ಇದಾವೆ ಅಂದ್ಕೊಳ್ಳಿ, ಅವನ್ನೆಲ್ಲ ಓದೋಕ್ಕಾಗಲ್ಲ. ನೋ, ಹೈಲಿ ಇಂಪಾಸಿಬಲ್. ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ರಿಮೆಂಬರ್ 50+ ಟೈಗರ್ ರಿಸರ್ವ್ಸ್, 100+ ನ್ಯಾಷನಲ್ ಪಾರ್ಕ್ಸ್. ನೋ, ನೀವೇನು ಮಾಡಬೇಕು? ಬಂಡೀಪುರ್, ಬೈತರ್ಕಣಿಕಾ. ಬಂಡೀಪುರ್ ಇಲ್ಲಿ ಬಂದಿದೆ, ಆಲ್ರೆಡಿ ಇಲ್ಲಿ ಬಂದಿದೆ. ಸುಂದರ್ಬನ್ಸ್, ಮನಸ್, ಬೈತರ್ಕಣಿಕಾ. ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ದಿಸ್ ಈಸ್ ಕಾಲ್ಡ್ ಐ ಯೀಲ್ಡಿಂಗ್ ಟಾಪಿಕ್. ದಿಸ್ ಈಸ್ ಕಾಲ್ಡ್ ಐ ಯೀಲ್ಡಿಂಗ್ ಏರಿಯಾ. ರೈಟ್? ಸೊ ಇದೆಲ್ಲ ಬೇಸಿಕ್ ಕ್ವಶನ್ಸ್. 34ನೇದು ಹೇಳಿದ್ದೀನಿ. ಸೊ 34ನೇದು CTET ಅಲ್ಲಿ ಬಂದಿದೆ, ಡಿಸೆಂಬರ್ 2018. CTET ಅಲ್ಲಿ ಬಂದಿದೆ. ಮ್ಯಾಂಟಲ್ಲು, ಕೋರು, ಇವೆಲ್ಲವೂ ಈಸಿ, ಇವನ್ನೇನು ಜಾಸ್ತಿ ಮಾತಾಡೋಂಗಿಲ್ಲ ಅವು. ಓಕೆ, ಸರ್ ನೆಕ್ಸ್ಟ್ ನೋಡಿ 35 ಅಲ್ಲಿ ಫಿಸಿಕ್ಸ್ಗೆ ಸಂಬಂಧಪಟ್ಟ ಹಾಗೆ, ಫಿಸಿಕ್ಸ್ಗೆ ಸಂಬಂಧಪಟ್ಟ ಹಾಗೆ, ಸೈನ್ಸ್ ಆ್ಯಂಡ್ ಟೆಕ್ಗೆ ಸಂಬಂಧಪಟ್ಟ ಹಾಗೆ ಯಾವ ಸಬ್ಜೆಕ್ಟನ್ನು ಓದಬೇಕು ಸರ್? ಇಡೀ ಫಿಸಿಕ್ಸನ್ನು ಓದಬೇಡಿ, ಇಡೀ ಬಯಾಲಜಿಯನ್ನು ಓದಬೇಡಿ, ಇಡೀ ಕೆಮಿಸ್ಟ್ರಿನ ಓದಬೇಡಿ. ಓಕೆ ಸರ್, ನನಗೆ ಬುಕ್ ಹೇಳಿ ಸರ್ ಅಂತಂದರೆ ದಯವಿಟ್ಟು ಬುಕ್ಸ್ 1000 ಇದ್ದಾವೆ, ಹೇಳ್ತೀನಿ, ಇಲ್ಲ ಅಂತ ಹೇಳಲ್ಲ. ಅದು ಬುಕ್ಸಲ್ಲಿ ಏನು ಓದಬೇಕಂತ ತಿಳ್ಕೊಬೇಕಂತಂದ್ರೆ ನಿಮಗೆ PYQs ಗೊತ್ತಿರಬೇಕು. ಸೊ ಈ ನಿಟ್ಟಿನಲ್ಲಿ ಯಾವುದು ಹೈ ಯೀಲ್ಡಿಂಗ್ ಟಾಪಿಕ್ಸ್ಗೆ ಅಂತ ಗೊತ್ತಾಗಬೇಕಂದ್ರೆ ಯು ಕ್ಯಾನ್ ಜಾಯಿನ್ ಮೈ ಕ್ಲಾಸ್. ನಿಮಗೆ ಸ್ವಂತ ಇದು ಇಲ್ಲ, ನಾನು ಸ್ವಂತ ಇದು ಮಾಡ್ತೀನಿ ಸರ್, ಸಂಶೋಧನೆ ಮಾಡ್ತೀನಿ ಅಂದರೆ ದಟ್ ಈಸ್ ಆಲ್ಸೋ ಫೈನ್, ತೊಂದರೆ ಇಲ್ಲ. ನಾನು ಈ ಒಂದು ಸಿದ್ಧಾಂತ ನಂಬ್ಕೊಂಡು ಇಟ್ಕೊಂಡಿದ್ದೀನಿ. ಏನು ಅಂದರೆ ನನ್ನ ಹತ್ರ ಬಂದರೆ ಮಾತ್ರ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ, ಮತ್ತು ಸುಳ್ಳು. ಯಾರು ಹೆಂಗೆ ಬೇಕಾದ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಓಕೆ, ಸೊ ನಿಮ್ಮ ಪ್ರಿಪ್ರೇಷನ್ ಬರ್ಡನ್ ಕಡಿಮೆ ಮಾಡಬೇಕು ಅಂತಂದರೆ, ಯಾವುದನ್ನು ಓದಬೇಕು ಅಂತಂದರೆ ಯು ಕ್ಯಾನ್ ಕಮ್ ಟು ಮೈ ಕ್ಲಾಸ್. ಓಕೆ, ಯಾ, ನೆಕ್ಸ್ಟು 39th ಏನಿದು? ಸಾಫ್ಟ್ ಡ್ರಿಂಕ್ ಬೆವರೇಜಸ್ ಆರ್ ಯೂಶುವಲಿ ಸ್ಟೋರ್ಡ್ ಇನ್ ಪೆಟ್ ಬಾಟಲ್ಸ್. ಎಕ್ಸ್ಪ್ಯಾಂಡ್ ಪೆಟ್. ಓಕೆ ನೋಡಿ, ಕ್ವಶನ್ ನಂಬರ್ 39 ಎಲ್ಲಿದೆ? ಕ್ವಶನ್ ನಂಬರ್ 39. ಓಕೆ, ಕ್ವಶನ್ ನಂಬರ್ 39 ವಿತ್ ರೆಫರೆನ್ಸ್ ಟು ಪಾಲಿಥಿಲಿನ್ ಟೆರಾಪ್ತಲೈಟ್ ಕ್ವಶನ್. ಓಕೆ, ಇದು UPSCಲಿ ಬಂದಿದೆ. 2022 UPSCಲಿ ಬಂದಿದೆ. 2022 UPSC. ಜಸ್ಟ್ 2 years ಬ್ಯಾಕ್ ಇಟ್ ಅಪಿಯರ್ಡ್. ಓಕೆ, ಇಲ್ಲಿ ಹೇಳಿದಾನೆ ಇವನು, ಎನಿ ಆಲ್ಕೋಹಾಲಿಕ್ ಬೆವರೇಜಸ್. ನೋಡಿ, ಕಂಟೈನರ್ಸ್ ಮೇಡ್ ಆಫ್ ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಸ್ಟೋರ್ ಎನಿ ಆಲ್ಕೋಹಾಲಿಕ್ ಬೆವರೇಜಸ್. ಇದು ಅದೇ ಇದೆ. ಓಕೆ, ಸೊ ಸಾಫ್ಟ್ ಡ್ರಿಂಕ್ ಬೆವರೇಜಸ್, ಸೇಮ್ ವರ್ಡ್ಸ್ ರಿಪೀಟ್ ಆಗಿದೆ. ಸೊ ಎಕ್ಸಾಮ್ನರ್ಗೆ ಭಾಳ ಈಸಿ ಕ್ವಶನ್ ಪೇಪರ್ ತೆಗೆದು ಅಲ್ಲಿ ತೊಗೊಂತಾನೆ ಕಟ್ ಕಾಪಿ ಪೇಸ್ಟ್ ಮಾಡ್ತಾನೆ ರೀ. ಇಷ್ಟು ಬಿಟ್ಟರೆ ಬೇರೆ ಏನು ಮಾಡಲ್ಲ. ಸರಿ, 402 ಎಷ್ಟು ಇದು ಸರ್? ಯಾರಾದರೂ 90+ ಮಾಡಿದಾರಾ ಇದರಲ್ಲಿ? ಸಾಧ್ಯವಿಲ್ಲ, 90+ ಮಾಡೋಕ್ಕಾಗಲ್ಲ. ಎಲ್ಲ ಚೆನ್ನಾಗಿ ಗೊತ್ತಿದೆ, ನೀವು ಡೆಫಿನೆಟ್ಲಿ ಯು ವಿಲ್ ಬಿ ಇನ್ ಎ GM ಕ್ಯಾಟಗರಿ. ನಾವು ಅದಕ್ಕೆ ಐ ಯೀಲ್ಡಿಂಗ್ ಟಾಪಿಕ್ಸ್ ಕ್ಲಾಸಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ನೀವು ಸಿ ಗ್ರೂಪಿಗೆ ಪ್ರಿಪೇರ್ ಆಗಿ, ಸಿ ಗ್ರೂಪಲ್ಲಿ ನಾನು ಕಂಪ್ಲೀಟ್ ಗೈಡ್ ಮಾಡ್ತಾ ಇದ್ದೀನಿ. ಬಟ್ ನಿಮ್ಮ ಪ್ರಿಪ್ರೇಷನ್ ಇಂಟೆನ್ಸಿಟಿ ತುಂಬ ಜಾಸ್ತಿ ಇರಬೇಕು. ಯಾವ ರೀತಿ ಇರಬೇಕಂದ್ರೆ, KS ಮೀನ್ಸ್ ಮತ್ತು IS ಮೀನ್ಸ್ ಲೆವೆಲ್ಗೆ ಇದ್ದಾಗ ಸಿ ಗ್ರೂಪ್ ಎಕ್ಸಾಮ್ಸು PSI ಇರ್ಬೋದು, ESI ಇರ್ಬೋದು, ಅವನ GML ನೀವು ಕ್ಲಿಯರ್ ಮಾಡ್ಬೋದು. ಇಲ್ಲ ಅಂದರೆ ಬರೀ 2 ಮಾರ್ಕ್ಸಲ್ಲಿ ಓದೆ, 3 ಮಾರ್ಕ್ಸಲ್ಲಿ ಓದೆ, ನೋಡೋರಿಗೆ ಬೇಜಾರು, ಕೇಳೋರಿಗೆ ಬೇಜಾರು, ನಿಮ್ಗೆ ಹೇಳೋಕ್ಕೆ ಬೇಜಾರು. ಸೊ ಇಂತಹ ಬೇಜಾರುಗಳನ್ನ ನೀವು ಹೊರಡೆ ತೆಗಿಬೇಕಂತಂದರೆ ನಿಮ್ಮ ಪ್ರಿಪ್ರೇಷನ್ ಸ್ಟ್ಯಾಂಡರ್ಡ್ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ. ಸರ್ ಗೌರ್ಮೆಂಟ್ ಬುಕ್ಸ್ ಓದಿದ್ರೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ಸುಳ್ಳು. ಆಥರ್ ಬುಕ್ ಓದಿದ್ರೆ ಎಕ್ಸಾಮ್ ಕ್ಲಿಯರ್ ಆಗ್ತದೆ, ಅದು ಸುಳ್ಳು. ಯಾವುದು ಸತ್ಯ ಅಂತಂದರೆ ಎಕ್ಸಾಮ್ನರ್ಗೆ ಏನು ಬೇಕು ಅದನ್ನು ಓದೋದು, ಅದು ಸತ್ಯ ಅಷ್ಟೇ. ಎಕ್ಸಾಮ್ನರ್ಗೆ ಏನು ಬೇಕು ಅಂತ ಗೊತ್ತಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಓಕೆ ಸರ್, 40ನೇ ಕ್ವಶನ್. ಕಾರ್ಬನ್ ಡೈಆಕ್ಸೈಡ್ ಇಸ್ ಎ ಮೇಜರ್ ಗ್ರೀನ್ ಹೌಸ್ ಗ್ಯಾಸ್. CFCs ಕ್ಯಾನ್ ಬಿ ಕಾಸ್ ಓಝೋನ್ ಡಿಪ್ಲೀಷನ್. ಇದು ಸರ್ ಇದೊಂಥರ ಫೇವ್ರೇಟ್ ಟಾಪಿಕ್. ಇದು ಫೇವ್ರೇಟ್ ಟಾಪಿಕ್ಕು. RCB ಅವರಿಗೆ ವಿರಾಟ್ ಕೊಹ್ಲಿ ಹೇಗೆ ಫೇವ್ರೇಟೋ, ಸೊ ಈ ಒಂದು ಎಕ್ಸಾಮ್ನರ್ಗೆ ಗ್ರೀನ್ ಹೌಸ್ ಗ್ಯಾಸಸ್ಸು, ಮಾಂಟ್ರಿಯಲ್ ಪ್ರೋಟೋಕಾಲು, ಕೈಟೋ ಪ್ರೋಟೋಕಾಲು,
CFCs, HFCs, ಕಿಗಾಲಿ ಅಗ್ರಿಮೆಂಟು, ಮಾಂಟ್ರಿಯಲ್ ಅಗ್ರಿಮೆಂಟು. ಸರ್ ಮಾಂಟ್ರಿಯಲ್ ಅಗ್ರಿಮೆಂಟ್ ಬಗ್ಗೆ ಕೇಳಿದ್ದಾರೆ, ಕಿಗಾಲಿ ಬಗ್ಗೆ ಕೇಳಿದ್ದಾರೆ. 2017ರ KS ಮೇನ್ಸ್ ಪತ್ರಿಕೆಯಲ್ಲಿ ಕಿಗಾಲಿ ಒಪ್ಪಂದದ ಬಗ್ಗೆ ಕೇಳಿದ್ದಾರೆ. ಕಿಗಾಲಿಗೆ ಸಂಬಂಧಪಟ್ಟಿದ್ದು HFC ಹೈಡ್ರೋಫ್ಲೋರೋಕಾರ್ಬನ್ಸ್. HFC ಬಗ್ಗೆ ಗೊತ್ತಿದ್ದವನಿಗೆ CFC ಆಬ್ವಿಯಸ್ಲಿ ಗೊತ್ತಾಗುತ್ತೆ. ಎಸ್ ಆರ್ ನೋ? ದಟ್ ಮಾಂಟ್ರಿಯಲ್ ಪ್ರೋಟೋಕಾಲ್ ನಾನು ಮೊನ್ನೆ ಸಿ ಗ್ರೂಪ್ ಎಕ್ಸಾಮ್ ಬರಬೇಕಾದ್ರೂ ಹೇಳಿದ್ದೀನಿ, ಕೆಲವು ಅಂತಾರಾಷ್ಟ್ರೀಯ ಒಪ್ಪಂದಗಳು ನೆನ್ಪಿಡಬೇಕು. ಸುಮಾರು ಅಂದರೆ ಒಂದು 8ರಿಂದ 10 ನೆನ್ಪಿಡಬೇಕು. 10ಕ್ಕಿಂತ ಮೇಲೆ ಜಾಸ್ತಿ ಹೋದರೆ ನಿಮ್ಮ ಪ್ರೊಫೆಷನ್ ಇಲ್ಲ, ನಿಮ್ಮ ಪ್ರಿಪ್ರೇಷನ್ನು ತುಂಬ ಹೆಕ್ಟಿಕ್ ಆಗುತ್ತೆ ಅಂತ ನನ್ನ ಭಾವ. ಓಕೆ, ಸೊ CFCs. ಓಕೆ, ಎಸ್ 41th ಕ್ವಶನ್ 41 ನೋಡಿ. ಗ್ರೀನ್ ಹೌಸ್ ಗ್ಯಾಸ್ ಬಗ್ಗೆ ಆಲ್ರೆಡಿ ಇದೆ. ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ 2019 ಬಂದಿದೆ. ಸೊ ಇದೇನು ಫೇವ್ರೇಟ್ ಟಾಪಿಕ್, ಅದ್ರಿಗೇನು ಡೌಟೇ ಇಲ್ಲ. ಓಕೆ, 41 ಏನಿದೆ? ಆಸಿಡ್ ರೈನ್ ಬಗ್ಗೆ ಇದೆ. ಆಸಿಡ್ ರೈನ್ ಇಸ್ ಎ ಕಾನ್ಸೆಪ್ಟ್. ಆಸಿಡ್ ರೈನ್, ನೀವು ಆಸಿಡ್ ರೈನನ್ನು ಯಾವುದಾದ್ರೂ ಪುಸ್ತಕದಲ್ಲಿ ಓದ್ತೀರಾ? ಯಾವುದಾದ್ರೂ ಪುಸ್ತಕದಲ್ಲಿ ಓದಿ, ಇಂಟರ್ನೆಟ್ ಮಾಡಿ, ChatGPT ಯೂಸ್ ಮಾಡಿ. ನನಗೆ ಆಸಿಡ್ ರೈನ್ ಬಗ್ಗೆ 360 ಡಿಗ್ರಿ ಆ್ಯಂಗಲ್ ಗೊತ್ತಿರಬೇಕು. ಏನಕ್ಕಂದ್ರೆ ದಿಸ್ ಈಸ್ ಕಾಲ್ಡ್ ಹೈ ಯೀಲ್ಡಿಂಗ್ ಟಾಪಿಕ್. ಆಲ್ರೆಡಿ ಬಂದಿದೆ UPSC 2022 ಆಸಿಡ್ ರೈನ್ ಬಂದ್ಬಿಟ್ಟಿತ್ತಲ್ಲ. ಎಸ್ ಆರ್ ನೋ? ಸೊ ಇಲ್ಲಿರೋದೇ ಇಲ್ಲಿ ರಿಪೀಟ್ ಆಗುತ್ತೆ, ರಿಮೈನಿಂಗ್ ಏನೂ ಆಗಲ್ಲ ಸರ್. ಅದಕ್ಕೆ ಎಲ್ಲ ಪೇಪರು ನಾವು ಏನು ಮಾಡಬೇಕು, PY ಕ್ವೆಶನ್ ತಗೋಬೇಕು ಮಾಡಬೇಕು ಅಷ್ಟೇ. ಎಸ್, ನೆಕ್ಸ್ಟ್ ಕ್ವಶನ್ನು 43 ಇದೆ. 43 ಗೊತ್ತು. 44 ಡಯಾಬಿಟಿಸ್ ಇನ್ಸಿಪಿಡಸ್, ಡಯಾಬಿಟಿಸ್ ಮೆಲಿಟಸ್ ಬಗ್ಗೆ ಕ್ವಶನ್ ಆಲ್ರೆಡಿ ಬಂದಿದೆ. ಡಯಾಬಿಟಿಸ್ ಮೆಲಿಟಸ್ ಕಾಸ್ಡ್ ಬೈ ದಿ ಡೆಫಿಷಿಯನ್ಸಿ ಆಫ್ ಇನ್ಸುಲಿನ್ ಬಂದಿದೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ಬನ್ನಿ, ಫೇಮಸ್ ನೋಡಿ. SSC ಕ್ವಶನ್ ಓದಬೇಕಂತ ನಾನು ಭಾಳ ಬರೀ ಹೇಳ್ತೀನಿ. SSC ಕ್ವಶನ್ ತಗೊಳ್ಳೇಬೇಕು. ನಾನು ಇವತ್ತು ಬೆಳಗ್ಗೆ ಒಂದು ಕ್ಲಾಸ್ ಮಾಡಿದ್ದೀನಿ ನಮ್ಮ ಹೈಲ್ಡಿಂಗ್ ಟಾಪಿಕ್ ಗ್ರೂಪಲ್ಲಿ. ಇಂಟೆಲಿಜೆನ್ಸ್ ಬ್ಯೂರೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿಟ್ಟಿದ್ದೀನಿ. ಇಂಟೆಲಿಜೆನ್ಸ್ ಬ್ಯೂರೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಯಾವ ಏರಿಯಾದಿಂದ ಬರುತ್ತೆ, ಹೇಗೆ ಸಾಲ್ವ್ ಮಾಡಬೇಕು ಅಂತೇಳಿ. ಸೊ ದಿಸ್ ಇಸ್ ಹೌ ಇಟ್ ಗೋಸ್. ಇಲ್ಲಿ ನೋಡಿ, ಆಲ್ರೆಡಿ ಕೇಳಿದ್ದಾರೆ ಯಾವುದು ಇನ್ಕರೆಕ್ಟ್ಲಿ ಮ್ಯಾಚ್ಡ್. SSC ಎಕ್ಸಾಮ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್, SSC CGL 2023 1 ಇಯರ್ ಬ್ಯಾಕ್ ಬಂದಿದೆ ನೋಡಿ. ಕುಶಿಂಗ್ ಸಿಂಡ್ರೋಮ್, ಡಯಾಬಿಟಿಸ್, ಗಾಯ್ಟರ್, ಅಕ್ರೋಮೆಗಾಲೆ. ಸೊ ಇಲ್ಲಿ ಆನ್ಸರ್ ಏನಿದೆ? ಇನ್ಕರೆಕ್ಟ್ಲಿ ಮ್ಯಾಚ್ಡ್. ಅಕ್ರೋಮೆಗಾಲೆ, ಅಡ್ರಿನಲಿನ್. ಇಲ್ಲಿ ಬಿಟ್ಟು ಆನ್ಸರ್ ನೋಡಿ, ಅಕ್ರೋಮೆಗಾಲೆ ಬಂದಿದೆ. ಡಯಾಬಿಟಿಸ್ ಬಂದಿದೆ. ದಿಸ್ ಇಸ್ ಹೌ ಯು ಹ್ಯಾವ್ ಟು ರೀಡ್. ಸೊ ಇಲ್ಲೇನು ಡಿಸೀಸ್ ಬಂದವೆ, ಇಲ್ಲಿ ಡಿಸೀಸ್ ಬಂದಿರುತ್ತೆ. ಇಲ್ಲೇ ಬಂದಿರೋನೇ ಈ ಪಾರ್ಟಲ್ಲಿ ಆಗ್ತಕ್ಕಂಥದ್ದು ಏನು ಅಂತಂದರೆ ಎಕ್ಸಾಮ್ನ. ಓಕೆ, 46 I have told you many times, rivers are important. Rivers ಅನ್ನು ಕಂಠಪಟ ಹಾಕಬೇಕು. ನದಿಗಳು ಮತ್ತು ಅದರ ಉಪನದಿಗಳನ್ನು ಕಂಠಪಟ ಹಾಕಬೇಕು. 10 times ಬರೀಬೇಕು. ನೀವು 10 times ಬರೆದ್ರೆ ಇಟ್ ವಿಲ್ ವರ್ಕ್. 10 times ಬರೆಯೋದೇ ಇದು ಕೆಲಸ. ಇದು ಕಂಪ್ಲೀಟ್ ಹೈಸ್ಕೂಲ್ಗೆ ಹೋಗ್ಬೇಕು. ನಾವು ಹೈಸ್ಕೂಲ್ಗೆ ಹೋಗಬೇಕು. ಹೈಸ್ಕೂಲ್ ಫಾರ್ಮೆಟಲ್ಲಿ ನಾವು ಆನ್ಸರ್ಸ್ ಮಾಡಬೇಕು ಹೊರತು ನೀವು ಬೇರೆ ಫಾರ್ಮೆಟಲ್ಲಿ ಆನ್ಸರ್ಸ್ ಮಾಡೋಕ್ಕೆ ಆಗಲ್ಲ. ಓಕೆ, ನಾನು ಕಣ್ಣಾಡಿಸಿದ್ರೆ ಆಗಲ್ಲ. ಇಂಥ ನದಿಗಳು ಉಪನದಿಗಳನ್ನು ಕಣ್ಣಾಡಿಸಿನಂತಂದರೆ ಅವನು ಎಕ್ಸಾಮ್ ಕ್ಲಿಯರ್ ಮಾಡಲ್ಲ. ಇಲ್ಲಿ ಬರಿಬೇಕು, ಕಂಠಪಟ ಹಾಕಬೇಕು. ಓಕೆ ಸರ್, ಕಾವೇರಿ, ಗೋದಾವರಿ, ನರ್ಮದಾ, ಕೃಷ್ಣ ರಿವರ್. ಓಕೆ, ಕಾವೇರಿ, ಕೃಷ್ಣ, ಓಕೆ, ಗೋದಾವರಿಗೆ, ನರ್ಮದಾ ನೋಡಿ ಇಲ್ಲಿ ಆಲ್ರೆಡಿ ಬಂದಿದೆ ಕ್ವಶನ್. ಎಷ್ಟು? ಕ್ವಶನ್ ನಂಬರ್ 46. ಗೋದಾವರಿ ರಿವರ್ 2015 ಗೋದಾವರಿ, ಅದರ ಉಪನದಿಗಳು ಏನು? ವಂಶಧಾರ, ಇಂದ್ರಾವತಿ, ಪ್ರಾಣಹಿತ. ಓಕೆ, ಇಲ್ಲೆಲ್ಲಿದ್ದಾವೆ? ಇಂದ್ರಾವತಿ ಬಂದಿದೆ, ಇಲ್ಲಿ ಇಂದ್ರಾವತಿ ಇದೆ. ಸೊ ಇಲ್ಲಿ ಬಂದಿರೋ ನದಿಗಳು ಇಲ್ಲಿಗೆ ರಿಪೀಟ್ ಆಗುತ್ತೆ ಸರ್. ಓಕೆ, ಕಾವೇರಿ, ಗೋದಾವರಿ, ನರ್ಮದಾ, ಕೃಷ್ಣ ಬಿಟ್ಟು ಬೇರೆ ರಿವರ್ಸ್ ಇಲ್ಲ. ಇದಾವೆ, ಕೇಳಲ್ಲ ಎಕ್ಸಾಮ್ಸಿಗೆ ಕೇಳಲ್ಲ. ನಾನು ಇಲ್ಲಿ ಇರೋದೇನಕ್ಕೆ ಅಂತಂದರೆ ಎಕ್ಸಾಮ್ಸ್ಗೆ ಯಾವ ನದಿ ಬರ್ತಾ ಅವು ಇಂಪಾರ್ಟೆಂಟ್, ಅವೇ ನಮಗೆ ಪವಿತ್ರ. ನಿಮ್ಮ ಸ್ನಾನ, ಕುಂಭ ಸ್ನಾನ ಎಲ್ಲಾಗಬೇಕಂದ್ರೆ ಎಕ್ಸಾಮ್ನರ್ ಯಾವ ನದಿಗಳು ಕೇಳ್ತಾರಲ್ಲ ಆ ನದಿಗಳಲ್ಲಿ ನಿಮ್ಮ ಕುಂಭ ಸ್ನಾನ ಆಗಬೇಕು. ಅವಾಗ ನೀನು ಈ ಪಾಪಗಳನ್ನು ಕಳೆದುಕೊಂಡು ಒಬ್ಬ ಪುಣ್ಯಾತ್ಮನಾಗಿ ಪರಿವರ್ತನೆ ಆಗ್ತೀಯ. ಅಂದರೆ ಯು ವಿಲ್ ಬಿಕಮ್ ಗೌರ್ಮೆಂಟ್ ಸರ್ವೆಂಟ್. ಓಕೆ, ನೆಕ್ಸ್ಟ್ ನೋಡಿ ಸರ್, ಕ್ವಶನ್ ನಂಬರ್ 46 UPSC 2022. ಓಕೆ, ಘಟಪ್ರಭಾ ತೆಲಂಗಾಣ, ಗಾಂಧಿ ಸಾಗರ್ ಮಧ್ಯಪ್ರದೇಶ್, ಇಂದಿರಾ ಸಾಗರ್. ಓಕೆ, ನರ್ಮದಾ ರಿವರ್, ಇಂದಿರಾ ಸಾಗರ್ ಬಂದಿದೆ. ನರ್ಮದಾ ನದಿ ಬಂದಿದೆ ಆಲ್ರೆಡಿ 2022 ನರ್ಮದಾ ನದಿ ಬಂದಿದೆ. ಸೊ ಹೀಗೆ ನಮ್ಗೇನಾಗುತ್ತೆ ಅಂತ ಆಲ್ರೆಡಿ ಕ್ವಶನ್ನ ಕೊಟ್ಬಿಟ್ಟಿದ್ದಾನೆ. ಇನ್ನೂ 30 ವರ್ಷ ಹೋದ್ರೂ ಇಷ್ಟೇ ಆಗೋದು. ಇನ್ನು 20 ವರ್ಷ ನೀವು ಎಕ್ಸಾಮ್ ಬರೆದ್ರೂ ಇಷ್ಟೇ ಇರುತ್ತೆ. ಇನ್ನು ಬಿಟ್ಟರೆ ಬೇರೆ ಏನೂ ಇರಲ್ಲ. ಓಕೆ, ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಪ್ರಿಪ್ರೇಷನ್. ಓಕೆ, ಎಸ್ 49 ಕ್ವಶನ್ಸ್. 49th ನೋಡಿ, 49th ಕ್ವಶನ್ ಇದೆಯಲ್ಲ, ಇದು ಕಟ್ ಕಾಪಿ ಪೇಸ್ಟ್ ಕ್ವಶನ್ ಅಂತಾರೆ. 49th ಕ್ವಶನ್ ಈಸ್ ಎ ಕಟ್ ಕಾಪಿ ಪೇಸ್ಟ್. ಸೀದಾ ಕಾಪಿ ಪೇಸ್ಟ್ ಮಾಡ್ಕೊಂಡು ತಂದಿದ್ದಾನೆ. ಓಕೆ, ಎಲ್ಲಿದು?
ನಾನೇನು ನಿಮ್ಗೆ ಯಾವುದೋ ಸ್ಟೇಟ್ ಎಕ್ಸಾಮ್ಸ್ ಇರ್ತಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಹೇಳ್ತೀನಿ, SSC MTS ಕ್ವಶನ್ ಪೇಪರ್ ಹೇಳ್ತಾ ಇದ್ದೀನಿ. SSC ಕ್ವಶನ್ ಪೇಪರ್ ಓದಬೇಕು, CDS ಓದಬೇಕು, CAPF ಓದಬೇಕು, UPSC ಕ್ವಶನ್ ಪೇಪರ್ ಯಾವ್ದಾವ್ದು ಕಂಡಕ್ಟ್ ಮಾಡುತ್ತೆ ಅವನ್ನೆಲ್ಲ ಓದಬೇಕಾಗುತ್ತೆ. ಓಕೆ ನೋಡಿ ಸರ್, ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ? ಫಸ್ಟ್ ಸ್ಟೇಟ್ಮೆಂಟು, ಇಟ್ ಈಸ್ ಆಲ್ವೇಸ್ ಈಸಿಯರ್ ಟು ರೋಲ್ ಎ ಬಾಡಿ ದ್ಯಾನ್ ಎ ಸ್ಲೈಡ್ ಟು ಓವರ್ ಅನದರ್. ಓಕೆ, ನೆಕ್ಸ್ಟ್, ದಿ ರೋಲಿಂಗ್ ಫ್ರಿಕ್ಷನ್ ಇಸ್ ಸ್ಮಾಲರ್ ದ್ಯಾನ್ ದಿ ಸ್ಲೈಡಿಂಗ್ ಫ್ರಿಕ್ಷನ್. ದಿ ರೋಲಿಂಗ್ ಫ್ರಿಕ್ಷನ್ ಇಸ್ ಗ್ರೇಟರ್ ದ್ಯಾನ್ ದಿ ಸ್ಲೈಡಿಂಗ್ ಫ್ರಿಕ್ಷನ್. ಎಕ್ಸಾಕ್ಟ್ಲಿ ಆಪೋಸಿಟ್. ಇದೇ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾನೆ ಅಷ್ಟೇ. ದಿ ರೋಲಿಂಗ್ ಫ್ರಿಕ್ಷನ್ ಇಸ್ ಸ್ಮಾಲರ್ ದ್ಯಾನ್ ಸ್ಲೈಡಿಂಗ್ ಫ್ರಿಕ್ಷನ್. ದಿ ರೋಲಿಂಗ್ ಫ್ರಿಕ್ಷನ್ ಇಸ್ ಗ್ರೇಟರ್ ದ್ಯಾನ್ ದಿ ಸ್ಲೈಡಿಂಗ್ ಫ್ರಿಕ್ಷನ್. ಕ್ವಶನ್ ಪೇಪರ್ ಕಟ್ ಕಾಪಿ ಪೇಸ್ಟ್ ಅಂತಂದ್ರೆ ದಿಸ್ ಈಸ್ ದಿ ಕಟ್ ಕಾಪಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ಸ್ಗೆ ನಾನು ಬರ್ತೀನಿ. ಓಕೆ, ಹೀಗೆ ಪ್ರತಿಯೊಂದು ಕ್ವಶನ್ ಪೇಪರ್ ತಾವು ಸಿ ಗ್ರೂಪ್ ಇರ್ಬೋದು, ಯಾವುದೇ ಗ್ರೂಪ್ ಇರ್ಬೋದು, UPSC ಪ್ರಿಲಿಮ್ಸ್ ಇರ್ಬೋದು, ESI ಇರ್ಬೋದು, PS ಇರ್ಬೋದು, ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡುವಂತಹ ಕ್ರಮ ಇದಾಗಿರುತ್ತೆ. ಈ ನಿಟ್ಟಿನಲ್ಲಿ ತಾವು ಐಲ್ಡಿಂಗ್ ಟಾಪಿಕ್ಸ್ಗೆ ಸೇರಿದರೆ ಇಟ್ ವಿಲ್ ರೆಡ್ಯೂಸ್ ಯುವರ್ ಬರ್ಡನ್. ಬಟ್ ಏನಾಗುತ್ತೆ, ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಡೂ ವರ್ಕ್. ನೀವು ಟಾಸ್ಕ್ ಮಾಸ್ಟರ್ಸ್ ಆಗಬೇಕು, ಕೆಲಸ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ಪ್ರತಿ ದಿವಸ ನಾನು ಹೇಳ್ತಾ ಇದ್ದೀನಿ, ಪ್ರತಿ ದಿವಸ ತಾವೇನು ಮಾಡಬೇಕು ಅಂತಂದರೆ, ಒಂದು ಇನ್ಸ್ಟಿಟ್ಯೂಷನ್ ಕ್ವಶನ್ ಪೇಪರ್, ಐ ಮೀನ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಕ್ವಶನ್ ಪೇಪರ್ ತಗೊಳ್ಳಿ, ಅನಾಲಿಸಿಸ್ ಮಾಡಿ, ಡಿಕೋಡ್ ಮಾಡಿ. ಸೊ ಇದು ನಮ್ಮ ಇಂದಿನ ತರಗತಿ. ಮುಂದಿನ ತರಗತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಮುಗಿತು.